ನಮಸ್ಕಾರ. ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮನೋಜ್ ಕುಮಾರ್. ಇವತ್ತು ನಮ್ಮ ಸಂಸ್ಥೆಗೆ ಒಬ್ಬರು ಚಂದನವನದ ಹೆಸರಾಂತ ಗಾಯಕರು ಬಂದಿದ್ದಾರೆ. ಏನ್ ವಿಚಾರ ದಿಢೀರ್ ಅಂತ ಭೇಟಿ ಕೊಟ್ಟಿದ್ದಾರೆ ಅಂತ ನೋಡಿದ್ರೆ ಶುದ್ಧ ಕಂಪ್ಲೇಂಟ್ ತಗೊಂಡು ಮೇ 15ನೇ ತಾರೀಕು ಸುಪ್ರೀಂ ಕೋರ್ಟ್ ಅಲ್ಲಿ ಹಿಯರಿಂಗ್ ಇದೆಯಂತೆ. ಇದ್ರ ಜೊತೆಗೆ ಮೇ 15ನೇ ತಾರೀಕು ಎಲ್ಲಾ ಚಿತ್ರಮಂದಿರಗಳಲ್ಲೂ ಕೂಡ ಈ ಕೇಸ್ ಅನ್ನ ರಿವೀಲ್ ಮಾಡ್ತಾ ಇದ್ದಾರೆ. ಏನಿದೆ ಗಾಯಕರ ಮೇಲೆ ಇಷ್ಟೊಂದು ಆರೋಪಗಳು ಮಾಡ್ತಾ ಇದ್ದಾರೆ? ಯಾಕೆ ಈ ಗಾಯಕನಿಗೆ ಅಷ್ಟು ಹೆಸರು ಮಾಡಿದ್ರು ಕೂಡ ಯಾಕೆ ಗೌರವ ಕೊಡ್ತಾ ಇಲ್ಲ? ಚಿಕ್ಕವರಿಂದ ಹಿಡಿದು ಅಂದ್ರೆ ಆಡೋ ಮಕ್ಕಳಿಂದ ಹಿಡಿದು ಅಲ್ಲಾಡೋ ಮುದುಕರವರೆಗೂ ಕೂಡ ಇವನ್ನ ಏಕವಚನದಲ್ಲಿ ಕರೀತಾ ಇದ್ದಾರೆ. ಇದೇನಪ್ಪ ಇಷ್ಟು ಕೆಲವೊಂದ್ ಕಡೆ ಸೀರಿಯಸ್ ಅನಿಸ್ತಾ ಇದೆ, ಇನ್ನೊಂದ್ ಕಡೆ ಫನ್ ಅನಿಸ್ತಾ ಇದೆ. ಏನ್ ಈ ಗಾಯಕರ ಆರೋಪ ಏನಿದೆ ನನ್ನ ಕೂತು ನಾವು ಮಾತಾಡಿಸ್ತಾ ಹೋಗ್ತೇನೆ. ಸರ್ ನಮಸ್ಕಾರ, ನೀವು ನವೀನ್ ಸಜ್ಜು ಅಲ್ವಾ? ಏನಿದೆ ಆರೋಪ? ಯಾರು ನಿಮ್ಮ ಮೇಲೆ ಗೌರವ ಕೊಡ್ತಾ ಇಲ್ಲ? ಏನು ಮೇ 15ಕ್ಕೆ ನಾನು ಬರ್ತಾ ಇದೀನಿ, ಎಲ್ರ ಮುಂದೆ ಬರ್ತಾ ಇದೀನಿ ಅಂತ ಹೇಳಿ ಬಹಳ ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ. ನಾವು ಇದನ್ನ ಆರೋಪ ಅಂತ ತಗೊಂಡ್ರೆ 100ರಲ್ಲಿ 50 ಜನ ನನ್ ಕೇಳ್ತಾರೆ, ಸರ್ ಏನ್ ಸರ್ ನೀವು ಬೇಜಾರ್ ಮಾಡ್ಕೊಂಡಿದ್ದೀರಂತಲ್ಲ, ಲೋ ನವೀನ ಅಂತ ಎಲ್ರು ಆರೋಪ ಮಾಡ್ತಾವ್ರೆ ಅಂತ ಚಾನಲ್ ಅಲ್ಲಿ. ಅದನ್ನ ತಮಾಷೆ ಅಂತ ತಗೊಳ್ಳೋದೇ ಇಲ್ಲ. 50 ಜನ ತಮಾಷೆ ಅಂತ ತಗೊಂಡ್ರೆ ಇದು ಸೀರಿಯಸ್ ಆಗಿ ಆರೋಪ ಮಾಡಿದೀನಿ ಅಂತ ಅನ್ಕೊಂಡ್ಬಿಡ್ತಾರೆ. ನಿಮ್ಗೆ ಗೊತ್ತಿಲ್ಲ ನಿಮ್ಗೆ ಯಾವ ರೀತಿ ತಗೊಳಕ್ ಇದನ್ನ? ಇದು ಏನಿಲ್ಲ, ಲೋ ನವೀನ ಅಂತ ಅವ್ರ ಕರೀಲಿ ಅಂತಾನೆ ನಾನು ಇಟ್ಟಿರೋ ಹೆಸರು ಲೋ ನವೀನ. ಯಾವ್ದೇ ಕೆಲಸ ಮಾಡಿದ್ರು ಇಲ್ಲ ಒಂದ್ ಗೌರವಕ್ಕೆ ಒಂದ್ ಹೆಸರಿಗೆ ಮಾಡ್ತಾರೆ. ಈಗ ಕರೀಲಪ್ಪ ನಾನು ಈ ಸ್ಟೇಟಸ್ ಅಲ್ಲಿ ಅಂತ. ಬಟ್ ನಿಮ್ ಟೈಟ್ಲೇ ಡಿಫ್ರೆಂಟ್ ಆಗಿದೆಯಲ್ಲ ಸರ್, ನೀವು ಬೈದ್ರು ಪರವಾಗಿಲ್ಲ, ಕರೀರಿ ಹಿಂಗೆ ನನ್ನ ಅಂತ. ಈಗ ನಿಮ್ಗೆ ಮನೋಜ್ ಸರ್ ಅಂದ್ರೆ ಇಷ್ಟ ಆಗತ್ತಾ? ಮನೋಜ್ ಬ್ರೋ ಅಂದ್ರೆ ಇಷ್ಟ ಆಗತ್ತಾ? ಮನೋಜ್ ಬ್ರೋ ಅಂದ್ರೆ ಹತ್ರ ಆಗ್ತೀವಿ ತಾನೆ ಸ್ವಲ್ಪ ಅಲ್ವಾ? ಅಲ್ವಾ? ಹಂಗೆ ನನ್ಗೆ ಮಕ್ಳಿಂದ ಹಿಡಿದು ವಯಸ್ಸಾಗಿರೋರ್ ತನಕ ಲೋ ನವೀನ ಅಂದ್ರೆ ಸಾಕು ನಮ್ಗೆ. ಅಲ್ಲಿಗೆ ನಾನು ಅವ್ರ ಹತ್ರ ಆಗ್ತಾ ಇದೀನಿ ಅಂತ. ಲೋ ನವೀನ ಅಂತ ಪ್ರತಿಯೊಬ್ರು ಕರೆದ್ರೆ ನಾನು ಅವ್ರ ಮನಸ್ಸಿನಲ್ಲಿ ಹೋಗಿ ಕೂತ್ಕೊಂತೀನಿ ಅಂತ ಲೋ ನವೀನ ಕರೀರಿ ಅಂತ ಇಟ್ಟಿದ್ದಾರೆ. ಸ್ವಲ್ಪ ಬಿಟ್ಟಿದ್ರೆ ಅಂತ ಆಯ್ತು ಅಷ್ಟೇ. ಯಾರಿಗೆ ಟೈಟ್ಲ್ ಕೊಟ್ಟಿದ್ಯಾ? ಎಲ್ಲ ನಾವೇ ಟೀಮ್ ಡಿಸ್ಕಸ್ ಮಾಡಿ, ನಾನು ಮತ್ತೆ ಸುಮ್ಮನೆ ಡಿಸ್ಕಸ್ ಮಾಡಿ ಏನೋ ಬೇರೆ ಒಂದ್ ಇಟ್ಕೊಂಡಿದ್ವಿ. ಲೋ ಬೇಡ ಕಣೋ, ಲೋ ಬೇಡ ಕಣೋ, ಲೋ ನವೀನ ಬೇಡ ಕಣೋ, ಲೋ ನವೀನ ಬೇಡ ಕಣ ಅಂತ ಬೇಡ ಕಣೋ ಅಂದ್ಬಿಟ್ಟು ಲೋ ನವೀನ ಅಂತ ಇಟ್ಕೊಂಡ್ಬಿಡೋ ಅಂದ್ಬಿಟ್ಟು ಲೋ ನವೀನ ಅಂತ ಇಟ್ಕೊಂಡ್ಬಿಟ್ಟು ಹೋಗ್ತೀವಿ. ಯಾಕಂದ್ರೆ ಆರಂಭದಲ್ಲಿ ಗಾಯಕರ ಜೊತೆಗೆ ಹೀರೋ ಆಗಿ ಬರ್ತಿದಾರಪ್ಪ ಅಂತ ಹೇಳಿ ಮಾತಾಡ್ಬೇಕು. ಹೌದಾ? ಏನ ಟೈಟ್ ಲೋ ನವೀನ ಅಂತ ಯಾಕೆ ಯಾರಾದ್ರು ಬೈದ್ಬಿಟ್ರೆ ಅದೇ ಇಟ್ಬಿಟ್ಟು ಅವರಲ್ಲ ಪ್ರೊಡ್ಯೂಸರ್ ಏನಾದ್ರು ಕಳ್ಸಿರ್ತಾರೆ. ಲೋ ನವೀನ ಹುಷಾರು ಕಲಾ ಅಂತ ಸಬ್ ಟೈಟ್ಲ್ ಬಂದಿದೆ. ಹುಷಾರು ಕಲಾ ಲೋ ನವೀನ ಅಂತ. ಸಿನಿಮಾ ನೋಡಿದಾಗ ಯಾಕೆ ಅವನು ಲೋ ನವೀನ ಹುಷಾರು ಕಲಾ ಅಂತಿರೋದ್ರಿಂದ ನಿಮ್ಗೆ ಸಿನಿಮಾ ನೋಡಿದಾಗ ಅರ್ಥ ಆಗುತ್ತೆ ಲೋ ನವೀನ ಟೈಟ್ಲ್ ಯಾಕೆ ಅಂತ. ಇಲ್ಲಿ ಬಹಳ ಸದ್ ಮಾಡಿದ್ ಇನ್ನೊಂದು ವಿಚಾರ ಏನಂದ್ರೆ, ಟೈಟ್ಲು ಓಕೆ ಒಂದ್ ಕಡೆ ಏನೋ ಮಾಡಿದ್ರೆ ತಲುಪಿಟ್ಟೆಲ್ಲ ಕೂತ್ಕೊಂಡೆ, ಏನ್ ಹಾಡುಗಳು ಎಲ್ಲಿ ಬಿಡ್ತಾ ಇದಾರೆ ಹಂಗೆ ಬತ್ತಳಿಕೆಲ್ಲ ಅದ್ ಎಷ್ಟು ಇದಾವೋ. ಅಲ್ಲಿ ನೋಡಿದ್ರೆ ಆ ಕೋಣ ಅನ್ನೋದು ಇನ್ನೂ ಅರ್ಗಿಸ್ಕೊಳಕ್ಕೆ ಆಗಿಲ್ಲ. ಇನ್ನೊಂದು ಯಾವಾಗ ಎಣ್ಣೆ ಎದುರು ಪರ ಕೂದಿಲ್ಲ, ನಿನ್ಗೆ ಹೆಣ್ ಸಿಕ್ತಲ್ಲ, ನಿಂಗಣ್ಣ ನಿನ್ಗೆ ಯಾವಾಗ ಮದ್ವೆ, ಇನ್ನೊಂದು ಆಲ್ರೆಡಿ ಯಾವ್ದೋ ಐಟಿ ಮೀಟಿಂಗ್ ಇನ್ನೊಂದು ರೆಡಿ ಆಗ್ತಾ ಇದೆ ಅಂತ ಹೇಳಿದೀರ. ನಮ್ಗೆ ಏನಂದ್ರೆ ನಮ್ಮ ಹತ್ರ ಇರುವಂತ ಆಲ್ಬಮ್ ಅಲ್ಲಿ ಒಟ್ಟು 8 ಸಾಂಗ್ ಇದೆ. ನಿಜಕ್ಕೂ ನಾವೆಲ್ಲ ಕನ್ಫ್ಯೂಸ್ ಆಗ್ಬಿಟ್ಟಿದೀವಿ. ಕನ್ಫ್ಯೂಸ್ ಆಗ್ಬಿಟ್ಟೆ ಯಾವ್ದ್ ಬಿಡೋದು ಇದ್ ಬಿಡನ್ವಾ ಅಂತ ಅನ್ಕೊಂಡೆ. ಇನ್ನೂ ಬಿಟ್ಟಿಲ್ಲ 3 ಸಾಂಗ್ ಆದ್ಮೇಲೆ. ಫಸ್ಟ್ ಬಿಡಿ ಇದು ಪಾಡಾಣೆ ಬಿಟ್ವಿ, ಅದ್ ನಮ್ಗೆ ಗೊತ್ತಿತ್ತು. ಅಜ್ಜಿಯಂದಿರ ಆಶೀರ್ವಾದ ನಮ್ಗೆ ಚಾಮಮ್ಮ ಲಕ್ಷ್ಮಮ್ಮ ಅವರು ನಮ್ಗೆ ಅದ್ಭುತವಾಗಿ ರೀಚ್ ಆಯ್ತು. ಎರಡನೇದು ಸ್ವಲ್ಪ ಮೆಲೋಡಿ ಸಾಂಗ್ ಈಗಿಂದ ಬಿಟ್ಕೊಂಡು ಹೋದ್ರೆ ಅದು ಲೈಟ್ ಆಗಿ ಸಿನಿಮಾ ರಿಲೀಸ್ ಟೈಮ್ ಎತ್ಕೊಳುತ್ತೆ ಅಂತ ಕೈ ತೊಳಕ ಮುಟ್ಬೇಕು ನನ್ನ ಹುಡುಗಿ ಅಂದ್ಬಿಟ್ಟು. ಈಗ ನಿಂಗಣ್ಣ ಅಲ್ಲಿ ಏನು ಹೆಣ್ಣು ಹುಡುಗವ್ರ ಸಮಸ್ಯೆ ಏನಿರುತ್ತೆ ಹೆಣ್ಣು ಮಕ್ಳಿಗೆ ಅಂತ ಒಂದು ವಾಸ್ತವನ ಒಂದು ಹಾಸ್ಯಾತ್ಮಕವಾಗಿ ಹೇಳ್ಕೊಂಡು ಹೋಗಿದೀವಿ. ಅದು ಚೆನ್ನಾಗಿ ಓಡ್ತಾ ಇದೆ. ಈಗ ನೆಕ್ಸ್ಟ್ ಯಾವ ಸಾಂಗ್ ಬಿಡೋದು ಅಂತ ಎಲ್ಲ ಕನ್ಫ್ಯೂಷನ್ ಆಗಿದ್ದೀವಿ. ಇನ್ನು 4 ಸಾಂಗ್ ಇವೆ, ಒಂದೊಂದೇ ಬಿಡ್ತೀವಿ. 1-2 ಸಾಂಗ್ ನಾವು ಸಿನಿಮಾದಲ್ಲಿ ನೋಡ್ಲಿ ಅಂದ್ಬಿಟ್ಟು ಉಳಿಸ್ಕೊಂತೀವಿ. ಇನ್ನೊಂದ್ 2 ಸಾಂಗ್ ಬಿಟ್ಟು ಟ್ರೈಲರ್ ಬಿಟ್ಬಿಟ್ಟು 15ನೇ ತಾರೀಕು ಒಳಗಡೆ. ಏನ್ ಡಿಫರೆನ್ಸ್ ಸಿಂಗರ್ ನವೀನ್, ಹೀರೋ ನವೀನ್? ಏನಿಲ್ಲ, ಸಿಂಗರ್ ನವೀನ್ ಅಂದ್ರೆ ಮೈಕ್ ಮುಂದೆ ಆಕ್ಟ್ ಮಾಡ್ಬೇಕು. ನಾಯಕ ನಟ ನವೀನ್ ಅಂದ್ರೆ ಕ್ಯಾಮ್ರಾ. ಇನ್ನೊಂದು ಬಹಳ ವಿಶೇಷ ಅನ್ಸಿದ್ದು, ನೀವು ಅದು ಸಾಂಗ್ ಕೆಲವೊಂದು ಮೇಕಿಂಗ್ ನೋಡ್ತಾ ಇದ್ವಿ, ಅಲ್ಲಿ ಕ್ಯಾಮ್ರಾ ಇಂದನೂ ಇರ್ತೀರಾ, ಅಲ್ಲಿ ಹಾಡನ್ನು ಮೇಕಿಂಗ್ ವಿಡಿಯೋದಲ್ಲೂ ಇರ್ತೀರಾ. ಎಲ್ಲಾ ಹಳ್ಳಿಯವ್ರ ಜೊತೆ ಸುತ್ತಿ ಇಲ್ಲಿ ಹೀರೋ ಯಾರು, ಚಂದ್ರ ಯಾರು, ಆರ್ಟಿಸ್ಟ್ ಯಾರು, ಜೂನಿಯರ್ ಆರ್ಟಿಸ್ಟ್ ಸಿಗ್ತಾನೆ ಇಲ್ಲ ಗ್ರಿಪ್ಪಿಗೆ. ಇಲ್ಲ, ನಮ್ಗೆ ಗ್ರಿಪ್ ಸಿಕ್ಕಿಲ್ಲ. ಅಲ್ಲಿ ಮೊನ್ನೆ ನಾವು ಟೈಟ್ಲ್ ಕಾರ್ಡ್ ಹಾಕ್ಬೇಕಾದ್ರೆ ಏನ್ ಎಲ್ಲಾದ್ರಲ್ಲೂ ನನ್ನ ಹೆಸರು ಹಾಕ್ಲೇಬೇಕು. ಡೈಲಾಗ್ ಹಾಕ್ಬೇಕು, ಕತೆಗೆ ಹಾಕ್ಬೇಕು, ಮ್ಯೂಸಿಕ್ ಹಾಕ್ಬೇಕು, ಸಿಂಗರ್ ಹಾಕ್ಬೇಕು, ಸಾಹಿತ್ಯ ಹಾಕ್ಬೇಕು, ನಾಯಕ ನಟನ್ಗೆ ಹಾಕ್ಬೇಕು, ಕೋ ಪ್ರೊಡ್ಯೂಸರ್ಗೆ ಹಾಕ್ಬೇಕು, ಕೊರಿಯೋಗ್ರಾಫರ್ ಮಾಡ್ಬಿಟ್ಟಿದೀನಿ 2 ಸಾಂಗ್ ಕೊರಿಯೋಗ್ರಾಫರ್ಗೆ ಹಾಕ್ಬೇಕು.
ಎಲ್ಲ ಲವ್ ಎಲ್ಲಾ ಕೆಲ್ಸನೂ ಮಾಡ್ಬಿಟ್ಟಿದ್ಯ, ಲವ್ ಯಾವ್ದಕ್ ಹಾಕ್ಬೇಕು ಯಾವ್ದು ಬಿಡ್ಬೇಕು ಗೊತ್ತಾಗ್ತಾ ಇಲ್ಲ, ನೀನ್ ಹೇಳಪ್ಪ ಯಾವ್ದಾವ್ದಕ್ ಹಾಕ್ಬೇಕು ಹಾಕ್ತೀನಪ್ಪ, ಮೇಜರ್ ಆಗಿ ಒಂದ್ 4 ಹಾಕ್ಬಿಟ್ಟು ಬಿಡಪ್ಪ, ಎಲ್ಲದಕ್ಕೂ ಹಾಕಕ್ ಹೋಗ್ಬಿಡ ಅಂತಂಗೆ ಎಲ್ಲಾ ಅಂದ್ರೆ ಒಂಥರ ಸಿನಿಮಾ ಅಂತ ಒಂಥರ ಮೈ ಮೇಲೆ ಹಾಕೊಂಡಾಗ ಈ ಮಕ್ಳುಗಳು ಮಣ್ಣು ಬಿಟ್ಟು ಮಣ್ಣನ್ನ ಹೆಚ್ಕೊಂಡು ಹಿಂಗ ಆಟ ಆಡ್ಬಿಡ್ತಾರೆ ಗೊತ್ತಾ, ಮೈ ಮೇಲೆಲ್ಲ ಮೈ ಮರ್ತು ಮಣ್ಣು ಧೂಳ್ನ ಹೆಚ್ಕ ಆಟ ಆಡ್ತಾರಲ್ಲ, ಹಂಗೆ ನಮ್ ಟೀಮು ಈ ಒಳಗಡೆ ಈ ಸಿನಿಮಾದ ಒಳಗಡೆ ಹಂಗೆ ಮೈ ಮರ್ತು ಮುಳುಗೋಗಿದ್ವಿ. ಏನ್ ಕೆಲ್ಸ ಬಂದ್ರು ಎಲ್ಲಾರು ಇದಲ್ಲ ಹಂಗ್ ಮಾಡೋಣ ಒಟ್ನಲ್ಲಿ ಏನಪ್ಪಾ, ಜನಗಳಿಗೆ ನಾವು ಎಂಟರ್ಟೈನ್ ಮಾಡ್ಬೇಕು, ಜನಗಳಿಗೆ ನಾವು ಮನೋರಂಜನೆ ನೀಡ್ಬೇಕು. ಇವತ್ತೆಲ್ಲ ಇನ್ಸ್ಟಾಗ್ರಾಮ್ ಅಲ್ಲಿ 30 ಸೆಕೆಂಡ್ 60 ಸೆಕೆಂಡ್ ಮನೋರಂಜನೆ ಸಿಗ್ತಾ ಇದೆ ಅವ್ರಿಗೆ. ಅದ್ ಬಿಟ್ಟಂಗೆ ನಾವೇನ್ ಕೊಡ್ತೀವಿ ಥಿಯೇಟರ್ ಅಲ್ಲಿ, ಫಸ್ಟ್ ಹಾಡುಗಳು ಕೊಡೋಣ, ಅವ್ರಿಗೆ ಇಷ್ಟ ಆಗುತ್ತಾ, ನಮ್ ಸಿನಿಮಾಕ್ಕೆ ಅವರೇ ಬರ್ತಾರೆ. ಈಗ ಹಾಡುಗಳು ಬಿಡದೆ ಏನು ನಾವು ಏನು ಮೆಟೀರಿಯಲ್ಸ್ ನ ಅವ್ರಿಗೆ ಇಂಟ್ರೆಸ್ಟಿಂಗ್ ಅಂತ ಬಿಡದೆ ಬರೀ ಪ್ರೆಸ್ ಮೀಟ್ಗಳು ಮಾಡ್ಕೊಂಡು ಊರ್ ತುಂಬಾ ಪೋಸ್ಟರ್ ಗಳು ಹಾಕೊಂಡು ನಾವು ಸಿನಿಮಾ ಮಾಡ್ತಾ ಇದೀವಿ. ಬನ್ನಿ ಅಂದ್ರೆ ಈಗ ಬರೋ ಕಾಲ ಹೋಯ್ತಿವಾಗ ಬರಲ್ಲ, ಈಗ ಜನ ನೋಡ್ತಾರೆ ನಮ್ ಸಿನಿಮಾದು ಇದನ್ನ ತೆಗೆದು ಯೂಟ್ಯೂಬ್ ಅಲ್ಲಿ ಹಿಸ್ಟ್ರಿ ನೋಡ್ಬಿಟ್ಟು ವಿತ್ ಮೇಕಿಂಗ್ ಸಮೇತ ಹೆಂಗ್ ಮಾಡವ್ರೆ ಅಂತ ನೋಡ್ಕೊಂಡು ಥಿಯೇಟರ್ ಬರ್ತಾರೆ. ಟೆಕ್ನಿಕಲಿ ಪಿನ್ ಟು ಪಿನ್ ಮಾತಾಡ್ತಾರೆ ಅಲ್ವಾ? ಈ ಟೈಮ್ ಅಲ್ಲಿ ನಾವೇನ್ ಮಾಡ್ತೀವಿ ಅನ್ನೋದೇ ಇರೋದು ಇಂಪಾರ್ಟೆಂಟ್. ಈ ಸ್ಟಾರ್ ಮಟರ್ ಸಿನಿಮಾಗಳು ಬಿಗ್ ಬಜೆಟ್ 100 crore 200 crore ಪ್ಯಾನ್ ಇಂಡಿಯಾ ಸಿನಿಮಾಗಳು, ಬಟ್ ಇಲ್ಲಿ ಇದೆಲ್ಲೋ ಹಳ್ಳಿಲಿ ಹುಡುಕ್ತಾ ಇದ್ರು ಕೂಡ ದಿಲ್ಲಿವರೆಗೂ ಸೌಂಡ್ ಆಗ್ತಾ ಇದೆ. ಏನ್ ರಹಸ್ಯ ಏನಿದೆ ನವೀನದಲ್ಲಿ? ರಹಸ್ಯ ಏನಿಲ್ಲ, ಇದು ತುಂಬಾ ಸಿಂಪಲ್. ಏನು ಮಾತು ಹಾಡಾದಾಗ ಅಲ್ವಾ, ನಾವು ಮಾತಾಡೋ ಮಾತುಗಳು ಹಾಡಾಗ್ಬೇಕು, ನಾವು ನೋಡಿರೋ ಕಥೆಗಳು ಸಿನಿಮಾ ಕಥೆಗಳಾಗ್ಬೇಕು, ಅಂದ್ರೆ ಒಂದಕ್ಕೊಂದು ಕನೆಕ್ಟ್ ಆಗ್ಬೇಕು. ಸಿಂಪಲ್. ಹಾಡುಗಳು ಕೇಳಿದಾಗ ಇದೆಲ್ಲಿಗೂ ನಾವೇ ಮಾತಾಡ್ತಿದ್ವಲ್ಲ, ಎಲ್ಲ ಹಾಡು ಮಾಡ್ಬಿಟ್ಟವನಲ್ಲ, ಅದೇ ತರ ಸಿನಿಮಾ ನೋಡಿದಾಗ ಇದೆಲ್ಲ ನಾವು ಸುತ್ತಮುತ್ತ ನೋಡಿದ್ವಲ್ಲ, ಇವೆಲ್ಲ ನಮಗೂ ಏನೋ ಒಂದಾಗಿತ್ತಲ್ಲ, ಒಂದು ಕನೆಕ್ಟ್ ಆಗುತ್ತೆ. ನೀವು ಕ್ವಾಡನೆ ಹಾಡು ನೋಡ್ಬೇಕಾದ್ರೆ ನೋಡಿ, ಪ್ರತಿ ಗ್ರಾಮೀಣ ಭಾಗದಲ್ಲಿ ಬೆಳೆದಿರುವಂತ ಮಕ್ಕಳುಗಳಾಗ್ಲಿ ದೊಡ್ಡವರಾಗ್ಲಿ ಯಾರೇ ಆದ್ರೂ ಆಟಗಳೆಲ್ಲ ಕಣ್ಮುಂದೆ ಊರೊಳಗಡೆ ನಾವು ಬಾವಿ ಕೆರೆಗಳಲ್ಲಿ ನೀರು ಮುಳುಗ್ತಿದ್ದು, ಗಿಲ್ಲಿ ದಾಂಡ ಆಡ್ತಿದ್ದು, ಅಲ್ಲಿ ಆಟಗಳು ಮರ್ಕೋತಿ ಆಟಗಳು. ಈಗಿನ ಮಕ್ಳುಗಳಿಗೆ ಅವೆಲ್ಲ ಗೊತ್ತೇ ಇಲ್ಲ. ನಾವು ಹಾಡಿನ ಮುಖಾಂತರ ಹೀರೋ ಇಂಟ್ರೊಡಕ್ಷನ್ ಮಾಡ್ತಾ ಆ ಆಟಗಳು, ಆ ಊರು, ಇಡೀ ವಾತಾವರಣ, ಮತ್ತೆ ಅವ್ರ ವಾಯ್ಸು, ಅದ್ರೊಳಗಡೆ ನೋಡಿ ಒಂದು ಸಾಂಬಾರ್ ಮಾಡೋ ಇದು ಪ್ರೋಸೆಸ್, ಉಪ್ಸಾರು ಮುದ್ದೆ, ಆ ಮುದ್ದೆ ತಟ್ಕೊಂಡು ಉಪ್ಸಾರು ಹಾಕೊಂಡು ಅಜ್ಜಿಯಂದಿರು ಊಟ ಮಾಡ್ತಾ ಇರೋದು. ಒಟ್ಟಾರೆ ನೋಡಿ ಅದ್ರಲ್ಲಿ ಏನೋ ವಿಶೇಷವಾಗಿ ಏನೂ ಮಾಡಿಲ್ಲ, ನಾವು ಖರ್ಚು ಮಾಡಿರೋ ದುಡ್ಡು ಅದೆಲ್ಲ ನೀವು ಕೇಳಿದ್ರೆ ನೀವು ಏನು ದೊಡ್ಡ ಸಿನಿಮಾಗಳಲ್ಲಿ ಒಂದ್ ಸಾಂಗ್ ಮಾಡ್ತಾರಲ್ಲ, ಅದ್ರಲ್ಲಿ ನಾವು ಒಂದು ಸಿನಿಮಾ ಮಾಡ್ಕೊಂಡು. ಸೊ ನಿಮ್ಮ ಪ್ರಕಾರ ಇಲ್ಲಿ ಬಜೆಟ್ ಲೊಕೇಶನ್ ಇವೆಲ್ಲ ಮ್ಯಾಟ್ರ್ ಅಲ್ಲ, ಸೊ ನಮ್ ಸುತ್ತಮುತ್ತ ನಡೆಯೋ ಕತೆ ಅಂತ ಹೇಳ್ತಾರೆ. ಆರಂಭದಲ್ಲಿ ನಿಮ್ಗೆ ಈ ಕತೆ ಯಾಕೆ ಮಾಡ್ಬೇಕು ಅನ್ನಿಸ್ತು? ನೀವು ಆಗ್ಲೇ ಹೇಳಿದ್ರಿ ಆಗ ಆ ಹಳ್ಳಿ ಸೊಗಡು, ನಮ್ಮ ಬಾಲ್ಯಗಳು ಕೂಡ ನೆನಪಾಗುತ್ತೆ, ನಾವು ಹಳ್ಳಿಯಿಂದ ಬಂದು ಹೇಳಿ. ಸೊ ಒಂದು ಕ್ಷಣ ಇವತ್ತಿನ ಟ್ರೆಂಡ್ ತಗೊಂಡು ವಾಪಸ್ ನಾವು ಆ ಕಾಲಘಟ್ಟಕ್ಕೆ ಹೋಗ್ತೀವಿ ಅಂತಂದ್ರೆ ಜನ ಹೇಗೆ ಸ್ವೀಕಾರ ಮಾಡ್ತಾರೆ? ಆಗುತ್ತೆ. ಏನ್ ಟ್ರೆಂಡ್, ಇವತ್ತಿನ ಟ್ರೆಂಡ್ ಅಂದ್ರೆ ಏನ್ ಗೊತ್ತಾ, ಟ್ರೆಂಡ್ ಸೆಟ್ ಮಾಡೋರು ಯಾರು? ಟ್ರೆಂಡ್ ಸೆಟ್ ಆಗೋದು ಹೆಂಗೆ? ಸಿನಿಮಾದ ಮುಖಾಂತರ, ಕಲೆಯ ಮುಖಾಂತರ ಅಲ್ವಾ ಟ್ರೆಂಡ್ ಸೆಟ್ ಆಗೋದು. ಟ್ರೆಂಡ್ ಸೆಟ್ ಮಾಡೋರೆ ಸಿನಿಮಾದವರು, ಹಾಡಿನ ಮುಖಾಂತರ ಟ್ರೆಂಡ್ ಸೆಟ್ ಮಾಡ್ತೀವಿ. ಯಾಕಾಗಲ್ಲ? ನೋಡ್ತಾ ಇರ್ಬೇಕಾದ್ರೆ ಇನ್ನು ಸ್ವಲ್ಪ ದಿನಗಳು ನಮ್ಮ ಅಜ್ಜಿಯಂದಿರ ಹೆಸರು ದೊಡ್ಡದಾಯಮ್ಮ, ಕಾಳಮ್ಮ, ಚೌಡಮ್ಮ ಅಂತ ಹೆಸರುಗಳು ಟ್ರೆಂಡ್ ಆಗ್ಲಿಲ್ಲ ಕೇಳ್ತೀನಿ. ಗೂಗಲ್ ಅಲ್ಲಿ ಹುಡುಕಿ ಹೆಸರಿಡ್ತಾವ್ರೆ ಇವಾಗ. ಗೂಗಲ್ ಇಂದ ಇವಾಗ ಹೇಗ್ ಬಂದವ್ರೆ ಹೆಸರು ಹುಡ್ಕಕ್ಕೆ, ಸರಿನಾ? ನೆಕ್ಸ್ಟ್ ವಾಪಸ್ಸು ಹಳೇದಕ್ಕೇನೆ ಹೋಗೋದು. ಈಗ ಎಷ್ಟು ಜನ ತೊಟ್ಟಿ ಮನೆಗಳು ಕಟ್ಕೊಂತ ಇಲ್ಲ ಅಲ್ವಾ? ಬೇಕಾದಷ್ಟು ಜನ ತೊಟ್ಟಿ ಮನೆಗಳು ಕಟ್ಕೊಂತ ಇದಾರೆ ಅಲ್ವಾ? ಸೊ ನಾವ್ ಏನಪ್ಪಾ ಅಂದ್ರೆ, ನಾವು ನೋಡಿರೋದು, ನಾವು ಕೇಳಿರೋದು ಅದೇನೆ. ಇದನ್ನ ಜನಗಳು ಕನೆಕ್ಟ್ ಆಗ್ತಾರೆ, ಇದನ್ನ ಇಷ್ಟಪಡ್ತಾರೆ, ನಾವು ಅದನ್ನೇ ತೋರಿಸ್ಬೇಕು. ನಾವೀಗ ನನ್ನನ್ನ ಹೆಂಗ್ ಇಷ್ಟಪಡ್ತಾರೆ ಜನ, ನನ್ನನ್ನ ಏನ್ ಇಷ್ಟಪಡ್ತಾರೆ? ನಮ್ ಇನ್ನೋಸೆಂಟ್ ನ ಇಷ್ಟಪಡ್ತಾರೆ. ಬಿಗ್ ಬಾಸ್ ಅಲ್ಲಿ ಇದ್ದಾಗ ಆ ಇನ್ನೋಸೆಂಟ್, ಆ ಮಾತು, ಆ ಭಾಷೆ, ನಮ್ಮ ಹಾಡುಗಳನ್ನ ಇಷ್ಟಪಡ್ತಾರೆ. ಸೊ ಹಂಗಿರ್ಬೇಕಾದ್ರೆ ನಾನ್ ಹೆಂಗ್ ಕಾಣಿಸ್ಕೋಬೇಕು ಅನ್ನೋದೊಂದು ನನಗೆ ತಲೆಯಲ್ಲಿತ್ತು. ನಾನ್ ಹಿಂಗ್ ಬಂದ್ರೆ ನಾನ್ ಹಿಂಗ್ ಕಾಣಿಸ್ಕೊಂಡ್ರೆ ಇದನ್ನ ನಾನ್ ಯಾರ ಹತ್ರನೋ ಹೋಗಿ ಹಿಂಗ್ ಮಾಡಿ ಅಂದ್ರೆ ಮಾಡಲ್ಲ ಅವ್ರು. ನಾನ್ ಇದು ಮಾಡಿದ್ದೀನಿ ಯಾಕೆ ಮಾಡಪ್ಪ ಅಂತಾರೆ. ನಾವೇ ಒಂದು ವೇದಿಕೆ ಕ್ರಿಯೇಟ್ ಮಾಡ್ಕೊಂಡ್ರೆ ನಾವು 100% ಎಫರ್ಟ್ ಹಾಕೋಣ. ಸೋಲು ಗೆಲುವು ಗೊತ್ತಿಲ್ಲ, ಒಂದ್ ಪ್ರಯತ್ನ. ಏನ್ ಮಾಡ್ತಾ ಇದೀವಿ? ಒಳ್ಳೇದನ್ನ ಮಾಡ್ತಾ ಇದೀವಿ, ಮನೋರಂಜನೆ ಕೊಡ್ತಾ ಇದೀವಿ. ಈಗ ಸುಮಾರು ದಿನಗಳಾಗಿದೆ ಗ್ರಾಮೀಣ ಸೊಗಡಿನ ಕಥೆಗಳು ಬಂದು, ಸಿನಿಮಾ ಬಂದು ಸುಮಾರು ದಿನ ಆಗಿದೆ. ಅದಕ್ಕೀಗ ಎಕ್ಸಾಂಪಲ್ 3 ಸಾಂಗ್ ಹಿಟ್ ಆಗಿದೆ. ಸೂಪರ್. ಇನ್ನು 3 ಸಾಂಗ್ ಬಿಡ್ತೀನಿ.
ಅದನ್ನು ಜನ ಇಷ್ಟಪಡ್ತಾರೆ. ಎಷ್ಟು ಹಾಡಿದೆ ಒಟ್ಟು ಹಂಗಾದ್ರೆ? ಇದು ಸಿನಿಮಾ ಒಳಗಡೆ ಒಂದೆರಡು ಬಿಟ್ ಸಾಂಗ್ ಬರುತ್ತೆ, ಓಕೆ. 6 ಸಾಂಗ್ ಬರುತ್ತೆ. ಅಂದ್ರೆ ಸುಮ್ನೆ ಬರಲ್ಲ, ಆ ಸಿನಿಮಾ ಸಿಚುವೇಶನ್ ಗಳಿಗೆ ಅಲ್ಲಿ ಬಂದು ಅಲ್ಲ, ಇಲ್ಲಿ ಒಂದ್ ನೋಡೋದಾದ್ರೆ ಇಲ್ಲಿ ಒಂದು ಪ್ರೇಮ ಲೋಕದ ಮತ್ತೆ ರಣಧೀರದ ಒಂದು ಇಂಟ್ರೋ ನೋಡ್ತಾ ಇದ್ದೆ ನಾವು ರವಿ ಸರ್. ಅಂಕಲ್ ಇದ್ರಲ್ಲೂ ಹಾಡುಗಳಿರುತ್ತಾ, ಇದ್ರಲ್ಲೂ ಖುಷ್ಬು ಇದರ ಆದಾಗ ಇದ್ರಲ್ಲಿ ಆ ಅಂಕಲ್ ಒಂದಿದೆ, ಆಂಟಿಯರ್ ಒಂದಿದೆ, ಮಕ್ಳಿಗೆ ಒಂದಿದೆ, ಲವರ್ಸಿಗೆ ಒಂದಿದೆ ಅನ್ನೋಂತ ಇಲ್ಲಿ ಎಲ್ಲಾ ವರ್ಗಕ್ಕೂ ನಮ್ಮ ಮಕ್ಳಿಗೆ ಕೇಳ್ತೀರಾ ಆ ಏನೋ ಅವ್ರ ಹೆಸರು ಚಾಮಮ್ಮ, ಬಹುಶಃ ಲೋನವಿನಗಿಂತ ಹೆಚ್ಚಾಗಿ ಚಾಮಮ್ಮ ಸಿಕ್ಕಾಪಟ್ಟೆ ಟ್ರೆಂಡ್ ಅಲ್ಲಿ ಇದಾರೆ. ಹಿಂಗ್ ಹೊಡಿತಾ ತಲೆಗೆ ಆ ಹಾಡ್ ಇದೇ ತರ ಮಾಡ್ಬೇಕು ಅಂತ. ಇಲ್ಲ, ನನಗೆ ಇಂಟ್ರೊಡಕ್ಷನ್ ಸಾಂಗ್ ಮಾಡ್ಬೇಕು ಅಂದ್ಬಿಟ್ಟು ತುಂಬಾ ದಿನಗಳಿಂದ ಯೋಚನೆ ಮಾಡ್ತಾ ಇದೆ. ಏನೋ ಡಿಫ್ರೆಂಟ್ ಆಗಿ ಮಾಡ್ಬೇಕು ಅಂತ. ಡಿಫ್ರೆಂಟ್ ಆಗಿ ಅಂದ್ರೆ ಏನೋ ಬೇಡದ ಇದ್ದದ್ದು ಹುಡುಕದಲ್ಲ, ನಮ್ ಸುತ್ತಮುತ್ತನೇ ಇರ್ತವೆ ಅಕ್ಕಪಕ್ಕ, ಅದನ್ನ ಎತ್ಕ ಬಂದು ನಾವ್ ಹೆಂಗೆ ಅದನ್ನ ಕಟ್ತೀವಿ ಅನ್ನೋದು. ಆವಾಗ ನನಗೆ ಸಿಕ್ಕಿದ್ದೆ ಈ ಕ್ವಾಣಾಣೆ ನಂದಾಣೆ ವಾಲ ಕುಂತಿ ಪದ ಆಯ್ತು. ಸೂಪರ್ ಸೂಪರ್. ಈ ಪದಗಳು ಸಿಕ್ತು. ಈ ಪದ, ಈ ಸೌಂಡಿಂಗ್ ಇದೆಯಲ್ಲ, ಇದು ನೋಡಿ ಹಳ್ಳಿಗಳ ಸೈಡು ಎಲ್ರಿಗೂ ಗೊತ್ತಿರುತ್ತೆ ಇದು ಕುಂತಿ ಪದ ಅಂತ. ಆದ್ರೆ ನಮ್ಗಳಿಗೆ ಯಾರಿಗೂ ಇಲ್ಲಿ ಬೆಳೆದಿರೋರಿಗೆ ಅದು ಏನ್ ಪದ, ಅದು ಏನು ಅಂದ್ರೆ ಅಂತಾರೆ, ಯಾವ ಭಾಷೆ ಅಂತ ಏನು ಅಂತಾರೆ. ಇದನ್ನ ಒಕ್ಲೈನ್ ಆಗಿ ಇಟ್ಕೊಂಡು ಸಾಂಬಾರ್ ಮಾಡೋದನ್ನ ಒಂದು ಹಾಡು ಮಾಡೋಣ. ಅವರೆಕಾಳು, ಬಾಣೆ ಒಳಗೆ ಅವರೆಕಾಳು ಕುಣಿದಾಡ್ತಿದ್ದು, ಆ ಸುದ್ದಿ ಕೇಳಿ ಹಿತ್ಲಲ್ಲಿರೋ ಹೀರೆಕಾಯಿ ನೋಡ್ತಿದ್ದೋ, ಬಾಗಿಲಿರೋ ಬದನೆಕಾಯಿ ಬಗ್ ನೋಡ್ತಿದ್ದೋ, ಆ ಸುದ್ದಿ ಕೇಳಿ ತಪ್ಪಲಿರೋ ಈರುಳ್ಳಿ ಬೆಳ್ಳುಳ್ಳಿ ಜಜ್ಜಾಡ್ತಿದ್ದೋ, ಆ ಸುದ್ದಿ ಕೇಳಿ ಒಳಕ ಮೇಲೆ ಮೆಣಸಿಕಾಯಿ ನಸ್ಕಾಡ್ತಿದ್ದೋ, ಆಮೇಲೆ ತಪ್ಪಲೆ ಒಳಗೆ ಈರುಳ್ಳಿ ಬೆಳ್ಳುಳ್ಳಿ ಜಜ್ಜಾಡ್ತಿದ್ದೋ, ಮಡಕೆ ಒಳಗೆ ಇಟ್ಟು ಮುದ್ದೆ ಹೊಂಟಾಡ್ತಿದ್ದೋ, ಕೊಣನೆ ದಣೆ ಮಾಲಾವೋ. ಇದೇ ಕೆಡ್ತಾ ಹೋಯ್ತು. ಇದೇ ಹಿಂಗೆ ಶುರುವಾಗಿದ್ದು. ಹಿಂಗೇನೋ ಒಂದು ವಿಶೇಷವಾಗಿ ಮಾಡ್ಬೇಕಲ್ಲ ಅಂತ ಹಿಂಗ್ ಸಿಕ್ತು. ಒಂದ್ ಹಾಡು ಬಿಟ್ಬಿಟ್ಟೆ, ನಾನೇ ಹಾಡು ಬಿಟ್ಕೊಂಡು ಇದಕ್ಕೆ ವಾಯ್ಸ್ ಯಾರ್ದು ಹಾಕೋದು, ಏನೋ ಬೇಕಲ್ಲ ಇದಕ್ಕೆ. ಹಿಂಗೆ ಲೊಕೇಶನ್ ನೋಡ್ತಾ ಇರ್ಬೇಕಾದ್ರೆ ನಂಗೆ ಎಲ್ಲಾರು ಹೋದ್ರೆ ಯೂಶಲಿ ಫೋಟೋಸ್ ತಗೊಂತಾರಲ್ಲ ಬಂದು, ಹಂಗೊಂದ್ ಹಳ್ಳಿಲಿ ಫೋಟೋಸ್ ತಗೊಳಕ್ ಬಂದ್ರು ಜನ. ನಮ್ಮೂರಲ್ಲಿ ಆಡೋರವ್ರೆ ಪಪ್ಪ ಕೇಳೋಂಗಿದ್ರೆ ಅದು. ನನ್ಗೆ ಆ ತರದ್ ಎಲ್ಲಾರು ಇಂಟ್ರೆಸ್ಟಿಂಗ್ ಇದ್ರೆ ಅರ್ಧ ಗಂಟೆ ಲೇಟ್ ಆಗಿದ್ರು ಪರವಾಗಿಲ್ಲ, ನನ್ಗೆ ಅಲ್ಲಿ ಏನಾದ್ರು ಕಂಟೆಂಟ್ ಸಿಗ್ಬೋದು, ನನ್ಗೇನಾದ್ರು ವಿಷಯ ಸಿಗ್ಬೋದು, ಏನೋ ಕತೆ ಮಾಡಕ್ ಹಾಡ್ ಮಾಡಕ್ ಅಂದ್ಬಿಟ್ಟು ನಡೀರಕ ಅಂತ ಹೋಗ್ಬಿಡ್ತೀನಿ. ಅಲ್ಲಿ ನಮಗ್ ಸಿಕ್ಕಿದವ್ರೆ ಇವರು. ಸೂಪರ್. ಇವರೆಲ್ಲ ಆಡ್ತಾ ಇದ್ರಲ್ಲ, ಇವ್ರ ದನಿ ಕೇಳಿದ್ವಿ. ಆಮೇಲೆ ಗೊತ್ತಾಯ್ತು ಇವ್ರ ಬಗ್ಗೆ. ಸರಿ ಅಂತ ಕರ್ಕೊಂಡು ಬಂದು ಇವ್ರನ್ನ ತಯಾರು ಮಾಡಿ ಒಂದು 2-3 ಸಲ ಸ್ಟುಡಿಯೋ ಕರ್ಕೊಂಡು ಬಂದು ತಾಳ್ಮೆಯಿಂದ ಲಿರಿಕ್ಕು ಬರ್ಕೊಳಲ್ಲ ಅವ್ರು. ತಾಳ ಹಾಕಲ್ಲ, ಶ್ರುತಿ ಬಗ್ಗೆ ತಲೆ ಕೆಡಿಸ್ಕೊಳಲ್ಲ, ಹೇಳೋದನ್ನ ಟಾಕ್ ಅಂತ ಆಡ್ಕೊಂಡು ಹೋಯ್ತಾ ಇರ್ತಾರೆ. ಇವ್ರನ್ನ ಹಿಡ್ದಿ ಕೂರ್ಸಿ ಆಡ್ಸೋದಿದ್ಯಲ್ಲ. ಬಟ್ ನನಗೆ ಗೊತ್ತಿತ್ತು ಅದು ಒಳ್ಳೆ ಮುಂದಿನ ರಿಸಲ್ಟ್ ಗೊತ್ತಿತ್ತು. ಇದು ಜನಗಳಿಗೆ ಇವ್ರ ವಾಯ್ಸು ಖಂಡಿತ ಹೋಗಿ ಮನ್ಸಲ್ಲಿ ಕೂರುತ್ತೆ ಇವ್ರ ವಾಯ್ಸು. ಹಾಡ್ಸೋದೇ ಚಾಲೆಂಜ್. ಆ ಮೇಕಿಂಗ್ ವಿಡಿಯೋ ನೋಡ್ತಾ ಇದ್ದಾರೆ, ನಾನು ಆಗ್ಲೇ ಹೇಳ್ದಂಗೆ ನಿಜವಾಗ್ಲೂ ಆ ತಾಳ್ಮೆ ಮೆಚ್ಚು. ಬಟ್ ಅಲ್ಲಿ ಆ ಮುಗ್ದಲ್ಲೇ ಒಂದು ಸೊಗಡು ಅಂತ ನಿಮ್ಗೆ ಗೊತ್ತಿತ್ತು ಬಹುಶಃ 100% ಇದ್ರಲ್ಲಿ ಏನೋ ಇದೆ ಅಂತ. ಸೊ ನೀವ್ ಹೇಳ್ದಂಗೆ ಅಂತ ಸಿಂಗರೇ ಮಾಡ್ಕೊಂಡು ಅದನ್ನೇ ಮಾಡಿ ಟ್ರೆಂಡ್ ಸೆಟ್ ಮಾಡ್ತೀವಿ ಅನ್ನೋದಕ್ಕಿಂತ ಇರೋದ್ರಲ್ಲೇ ಆ ಸೊಗಡಲ್ಲೇ ನೀವು ತೆಗೆದಿರುವಂತ ಇದು. ಸೊ ಕ್ರಮೇಣ ಈ ತರದ ಒಂದೊಂದು ಹಾಡುಗಳು, ಕೆಲವೊಂದು ಮದ್ವೆ ಆಗದಿರೋದ್ರ ಬಗ್ಗೆ ಹೇಳಿದ್ರೆ, ಹೆಣ್ಣು ಸಿಗದೆ ಇರೋದು ಅದು ಅಂತ ಮನೆಗೆ ಬಿಟ್ಟು ಪಾದಯಾತ್ರೆ ಹೋಗೋದಿದ್ರೆ ಮನೆ ನೋಡಿದೆ, ಅಲ್ಲಿ ನುಗ್ಗದೆ, ಇಲ್ಲೊಂದು ಅದೊಂದು ಹೇಳ್ಬಾರದು ಲೈನ್ ಬಹಳ ಚೆನ್ನಾಗಿದೆ. ಲೋ ನಿಂಗಣ್ಣ ಬೋಳ್ತಲೆಗೆ ಎಣ್ಣೆ ಯಾಕೆ ವಯಸ್ಸಾದ್ಮೇಲೆ ಮದ್ವೆ ಯಾಕೆ ಅಂತ ಎಲ್ರು ಆಡ್ಕತಾರಲ್ಲ. ಮೊದ್ಲು ಮದ್ವೆ ಊಟ ಹಾಕ್ಸೋ ಮೂದೇವಿ, ಬೋಳ್ತಲೆಗೆ ಎಣ್ಣೆ ಯಾಕೆ ಒತ್ತೋದ್ಮೇಲೆ ಇಟ್ಟ್ಯಾಕೆ ವಯಸ್ಸಾದ್ಮೇಲೆ ಮದ್ವೆ ಯಾಕಂತ ಊರವ್ರೆಲ್ಲ ಆಡ್ಕತಾರೆ. ನಿಂಗಣ್ಣೋಯ್ ನಿನ್ ಜೊತೆಯವ್ರಿಗೆಲ್ಲ ಮದುವೆಯಾಗಿ 3 ಮಕ್ಕಳು ಮಾಡ್ಕೊಂಡ್ ಆಟ ಆಡ್ಸ್ಕೊಂಡು ಕುಂತಿದ್ರೆ ನೋಡ್ಕೊಂಡ್ ಸುಮ್ನಿದ್ಯಲ್ಲೋ ನಿಂಗಣ್ಣೋಯ್. ಧನುರ್ಮಾಸ ಕಳೆದೋಯ್ತು, ಆಷಾಢನೂ ಶುರುವಾಯ್ತು, ದೀಪಾವಳಿ ಮುಗಿದೋಯ್ತು, ಚಂದ್ರಿನೋ ಸುಂದ್ರಿನೋ ಕೆಂಚಿನೋ ಕರ್ಗಿನೋ ಕುಳ್ಳಿನೋ ಮಳ್ಳಿನೋ ಸಿಕ್ಕುದ್ ನೋಡ್ಕೊಂಡ್ ಗಂಟಾಕೋ. ಅದ್ ಎಷ್ಟು ಎಂಜಾಯ್ ಮಾಡಿದ್ರು ಇಲ್ವೋ ಗೊತ್ತು. ಬಟ್ ಸ್ಕ್ರೀನ್ ಅಲ್ಲಿ ನೋಡ್ಬೇಕಂತ ಬಹಳ ಕಾತರ ಇದೆ. ಎಸ್ಪೆಷಲಿ ಇನ್ವಿಟೇಷನ್ಗಳು, ಆ ತೊಡಲಾಟ ಎಷ್ಟಿದೆ ಅಂತ ನೋಡ್ಕೋಬೇಕಾಗಿದೆ. ಸೊ ಈ ಸೈಕಲ್ ಗ್ಯಾಪ್ ಅಲ್ಲಿ ನೀವು ಏನಾದ್ರು ತಾಗಿದ್ಯಾ ನಿಮ್ ಬಹುಶಃ ನಿಮ್ಮಲ್ಲಿ ಒಳಗಿರೋದೇ ಹಂಗಾಗೋದು. ಒಳಗಿರೋದು ಹೌದು, ಬರ್ದವ್ರಲ್ಲ ಅವ್ರನ್ನ ಕೂರ್ಸ್ಕೊಂಡಿದ್ದು ಅವರು 5 ಪೇಜ್ ಬರ್ದಿದ್ರು. ಮಳವಳ್ಳಿಯವರು, ಅಜ್ಞಾನಿಯವರು ಇಷ್ಟು ಬರ್ದು ಮಡಗಿದ್ರು. ಅದ್ರಲ್ಲಿ ನಾನು ನೀವು ದೇವರು ನೀವು ಏನ್ ಅರ್ಧ ಕುಡಿದ್ಬಿಟ್ಟಿದ್ದೀರಲ್ಲ ಅಂತ ತಗೊಂಡು ನನ್ನ ಹಾಡಿಗೆ ಎಷ್ಟು ಬೇಕು ಎಲ್ಲಾನು ಆಯ್ಕೆ ಮಾಡ್ಕೊಂಡು ಹಾಡಿಗೆ ಏನ್ ಬೇಕು ಅದನ್ನ ಇಟ್ಕೊಂಡೆ. ಸೂಪರ್. ಈಗ ಮೇ 15ಕ್ಕೆ ರಿಲೀಸ್ ಆಗ್ತಾ ಇದೆ, ಪ್ರಮೋಷನ್ಸ್ ಎಲ್ಲ ಕಡೆ ಆಗ್ತಾ ಇದೆ.
ಸೊ ನಿಮ್ಮ ಪ್ರಮೋಷನ್ಸ್ ಗಳು ಉಳಿದ ಸಿನಿಮಾಗಳು ಬಹಳ ಭಿನ್ನವಾಗಿದೆ. ಯಾಕಂದ್ರೆ ಇದರಲ್ಲಿ ಚಾಲೆಂಜಸ್ ಕೂಡ ಅಷ್ಟೇ ಇದೆ. ಯಾಕಂದ್ರೆ ಇವತ್ತು ರಾಕೆಟ್ ಸೈನ್ಸ್ ಗಳಂತ ಸಿನಿಮಾ, ಇವತ್ತೆಲ್ಲ OTT ಅಂತ ಮಹಾರಾಕ್ಷಸಗಳು, ಬ್ರಹ್ಮರಾಕ್ಷಸ ಥಿಯೇಟರ್ ತರೋದು ಅಷ್ಟು ಚಾಲೆಂಜಿಂಗ್ ಆಗಿದೆ. ಬಟ್ ಎಲ್ಲೋ ಒಂದು ಕಡೆ ಈಗ ಮತ್ತೆ ವಾಪಸ್ ಜನನ ಥಿಯೇಟರ್ ಕರ್ಕೊಂಡ್ ಬಂದ್ರೆ ಅದು ನೋ ನವೀನ ಪ್ಲಸ್ ಎಷ್ಟು ಸಾಧ್ಯತೆ ಇದೆ, ಮತ್ತೆ ಯಾಕೆ ನೋಡ್ಬೇಕು ನಿಮ್ಗೆ ನವೀನ? ಒಂದು ಆ, ಇವತ್ತು ಜನಗಳನ್ನ ನಾನು ಹೇಳ್ದಂಗೆ ಮೊಬೈಲ್ ಅಲ್ಲಿ ಎಂಟರ್ಟೈನ್ಮೆಂಟ್ ಸಿಗ್ತಾ ಇದೆ. ಈಗ ಮೊದ್ಲು ಏನಾದ್ರು ಬೇಜಾರಾದ್ರೆ ಸಿನಿಮಾಗೆ ಹೋಗೋರು, ಇಲ್ಲ ಸ್ನೇಹಿತರು ಸಿಗೋರು. ಇವಾಗ ಸ್ನೇಹಿತರು ಸಿಗ್ತಾರೆ, ಅವ್ರು ಬೇಜಾರಾಗ್ತಾ ಇದೆ, ಫ್ರೆಂಡ್ ಅಲ್ಲೇ ಗ್ರೂಪ್ ಅಲ್ಲಿ ಬೇಜಾರಾಗ್ತಿದೆ ಅಂದ್ರೆ ಮೊಬೈಲ್ ಹೋಗ್ಬಿಡ್ತಾರೆ ಅಲ್ವಾ. ಆಮೇಲೆ ಮನೆ ಟೈಮ್ ಇದ್ರು ಫೋನ್ ತೆಗೆದು ಇಟ್ಕೊಂಡ್ರೆ 1 hour 2 hour ಗೊತ್ತೇ ಆಗಲ್ಲ ಹೋಗೋದು. ಈ ಟೈಮ್ ಅಲ್ಲಿ ಒಂದ್ ದೊಡ್ಡ ಚಾಲೆಂಜಿಂಗ್ ಇದೆ. ದೊಡ್ಡ ಸಿನಿಮಾಗಳಿಗೇನೆ ದೊಡ್ಡ ಚಾಲೆಂಜಿಂಗ್ ಇದೆ. ಇನ್ ನಮ್ಮಂತವ್ರಿಗೆ ಅಷ್ಟು ಈಸಿ ಇಲ್ಲ. ನಾವೇನು ಅಂದ್ರೆ ಬರೀ ಕಂಟೆಂಟ್ ಗಳನ್ನ ಇಟ್ಕೊಂಡು ನಾವೇನ್ ಸಿನಿಮಾ ಮಾಡಿದೀವಿ, ನಮ್ಮ ಹತ್ರ ಈ ಪ್ರಾಡಕ್ಟ್ ಇದೆ, ನಮ್ದು ಹಿಂಗ್ ಏನೋ ಮಾಡ್ಕೊಂಡಿದೀವಿ, ಇದು ನಿಮ್ಗೆ ಇಷ್ಟ ಆಗತ್ತೆ ಬನ್ನಿ ಅಂತ ಕರಿಬೇಕು. ಅದು ನೋಡಿ ನೀವು ಇಷ್ಟ ಆದ್ರೆ ಬನ್ನಿ. ಹಾಡುಗಳು ಬಿಟ್ಟಿದೀವಿ ಅಲ್ವಾ, ಅದು ನೋಡಿ ನೀವು, ನಿಮ್ಗೆ ಈ ಹಾಡುಗಳನ್ನ ನೋಡಿ ಹೋಗ್ಬೇಕು ಅಂತ ಅನ್ಸಿದ್ರೆ ಬಂದ್ ನೋಡ್ಬೇಕು ಅವ್ರ ಥಿಯೇಟರ್ಗೆ. ನಾವ್ ಯಾರನ್ನ ಕರೆಯೋದು, ಪಕ್ಕದ ರಾಜ್ಯಕ್ಕೂ ಕರೆಯಕ್ಕಾಯ್ತದ ಅಲ್ವಾ, ಚೆನ್ನಾಗೂ ಕರೆಯಕ್ಕಾಯ್ತದ, ಕೇಳೋದ್ ನಮ್ ಕನ್ನಡಿಗರನ್ನೇ ನಾವು ಕರಿಬೇಕು. ಕನ್ನಡ ನೆಲದಲ್ಲೇ ಅಣ್ಣವ್ರು ಹೇಳ್ದಂಗೆ ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು ಅಂತ ನಾವ್ ಇಲ್ಲೇ ಹುಟ್ಟಿದೀವಿ, ಇಲ್ಲೇ ಕೆಲಸ ಮಾಡ್ಬೇಕು, ಕನ್ನಡಿಗರೇ ನೋಡ್ಬೇಕು. ಕಲಾವಿದ್ರು ಉಳಿಬೇಕು, ಬೆಳಿಬೇಕಲ್ವಾ. ಆರ್ಟಿಸ್ಟ್ಗಳು ಬಂದಿದೆ ಅನ್ಬಿಟ್ಟು ಎಲ್ಲೇ ಹೀರೋಗಳನ್ನ ಮಾಡ್ಕೊಂಡು ಎಲ್ಲೇ ಹಾಡುಗಳು ಕೇಳ್ಕೊಂಡು ಇರಕ್ಕಾಗುತ್ತಾ? ಇಲ್ಲ. ಅದು ಇದಕ್ಕಿರೋ ವ್ಯಾಲ್ಯೂನೇ ಬೇರೆ. ಸೊ ಒಂದು ನಂಬಿಕೆ ಮೇಲೆ ಈಗ ನಾವು ಸಮುದ್ರಕ್ಕೆ ಇಳಿದ್ಬಿಟ್ಟಿದೀವಿ, ಈಜಲೇಬೇಕು, ನಾವು ಪ್ರಯತ್ನಗಳು ಮಾಡ್ಲೇಬೇಕು. ಮುಂದೊಂದ್ ದಿನ ಅಯ್ಯೋ ಅಲ್ಲಿದ್ದಾಗ ನಾನು ಇವನ್ನೆಲ್ಲ ತಿನ್ಬಿಡ್ಬೇಕಿತ್ತಲ್ಲಪ್ಪ, ಈಗ ಎಲ್ಲಿ ಬಿದ್ದೋಗೈತೆ, ಈಗ ನನ್ ತಿನ್ನಕ್ಕಾಯ್ತಾ ಇಲ್ಲ ಅನ್ನೋದು ನಮ್ಗೆ ಅನ್ನಿಸ್ಬಾರ್ದು ಅಲ್ವಾ. ಮುಂದೊಂದ್ ದಿನ ನಾನೊಂದು ಸಿನಿಮಾ ಮಾಡ್ಬಿಡ್ಬೇಕಿತ್ತು, ಅವತ್ ನನ್ ತಲೆಯಲ್ಲಿ ಒಂದ್ ಕತೆ ಇತ್ತು, ಇವತ್ತೆಲ್ಲ ವಯಸ್ಸಾಗ್ಬಿಟ್ಟೈತೆ, ಇವತ್ತೇನು ಮಾಡಕ್ಕಾಯ್ತಾ ಇಲ್ವಲ್ಲ, ಒಂದ್ ಪ್ರಯತ್ನ ಮಾಡ್ಬಿಡೋಣ, ದೇವ್ರ ಶಕ್ತಿ ಕೊಟ್ಟವನೆ, ನಾವು ಸಾಯತಂಕಲಾದ್ರೂ ಆಡ್ಕೊಂಡಾದ್ರೂ ಇದ್ದೇ ಇರ್ತೀನ, ಒಂದ್ ಪ್ರಯತ್ನ ಮಾಡ್ಬಿಡೋಣ. ಒಂದ್ ಒಳ್ಳೆ ಸಿನಿಮಾ ಎಂಟರ್ಟೈನ್ಮೆಂಟ್ ಮನರಂಜನೆ ಕೊಡ್ತಾ ಇದೀವಿ ಜನಗಳಿಗೆ. ಒಳ್ಳೆ ಸೊಗಡಿನ ಹಳ್ಳಿನ ಗ್ರಾಮೀಣ ಸೊಗಡಿನ ಕಥೆನ ಇಟ್ಕೊಂಡು ಹಾಡುಗಳನ್ನ ಮಾಡ್ಕೊಂಡು ನಿಮ್ಮನ್ನ ರಂಜಿಸಕ್ ಬರ್ತಾ ಇದೀವಿ ಅಷ್ಟೇ.
ಪ್ರತಿ ಸಿನಿಮಾ ನಾವು ಇತ್ತೀಚೆಗೆ ನೋಡ್ತಾ ಇದೀವಿ. ಬಹುಶಃ ಇದೊಂದು 6-8 ತಿಂಗಳಲ್ಲಿ 100 ಸಿನಿಮಾಗಳು ಬಂದು ಹೋಗಿದೆ. ಆ ಸಿನಿಮಾ ಏನೋ ಬಹಳ ವಿಜೃಂಭಣೆಯಿಂದ ಬಹಳ ಚೆನ್ನಾಗಿ ಟ್ರೈಲರ್, ಪೋಸ್ಟರ್, ಮತ್ತೊಂದೆಲ್ಲ ಮಾಡ್ಕೊಂಡ್ ಬರ್ತಾರೆ. ಬಟ್ ಇದೇ ತರ ಇಂಟರ್ವ್ಯೂ ಕೂತಾಗ ಅವ್ರ ಕಣ್ಣೆಲ್ಲ ಭಯ ಕಾಣ್ತಿರುತ್ತೆ. ಆ ಮುಖದಲ್ಲಿ ಆ ದುಗುಡ ಅದೆಲ್ಲ ಕಾಣಿಸ್ತಾ ಇರುತ್ತೆ. ಬಟ್ ನಾನ್ ಆರಂಭದಿಂದಲೂ ನೋಡ್ತಾ ಇದ್ದೀನಿ, ಯಾವಾಗ ಬರುತ್ತೋ ಅನ್ನೋ ಬಟ್ ಇಷ್ಟೊಂದು ಎಕ್ಸೈಟ್ಮೆಂಟ್ ಇದೆಯಲ್ಲ, ಅದ್ ಸತ್ಯವಾಗ್ಲೂ ಹ್ಯಾಟ್ಸ್ ಆಫ್. ಅದರಲ್ಲೂ ನಮ್ಮ ಅಪ್ಪಟ ಸೊಗಡಿನ ಮಣ್ಣಿನ ಮಗ 15ನೇ ತಾರೀಕು ಥಿಯೇಟರ್ ಜನರು ಬರ್ತಾ ಇದಾರೆ. ಎಷ್ಟು ಜನ ಬರ್ತಾರೆ, ಆ ಫಸ್ಟ್ ಅಲ್ಲಿ ಸ್ಕ್ರೀನ್ ಅಲ್ಲಿ ನೋಡ್ತಾ ಇರೋ ಸಿಂಗರ್ ಆಗಿ, ಈಗ ಹೀರೋ ಆಗಿ, ನಿಮ್ಮನ್ನ ನೀವು ಆ ಸ್ಕ್ರೀನ್ ಅಲ್ಲಿ ನೋಡ್ಕೊಂಡಾಗ ಹೆಂಗ ಅದು ಫಸ್ಟ್ ಥಾಟ್ ಏನ್ ಬಂತಲ್ಲ? ಒಂಥರ ನನ್ನನ್ನು ನಾನು ನೋಡ್ಕೊಂಡಾಗ ಒಂಥರ ಮುಜುಗರ ಆಯ್ತಿತ್ತು. ಅಂದ್ರೆ ಅದು ನಾವು ನೋಡ್ಕೊಂಡಾಗ ಒಂಥರ ಅಯ್ಯೋ ಅದಿನ್ನೂ ಚೆನ್ನಾಗ್ ಮಾಡ್ಬೇಕಿತ್ತಪ್ಪ, ಅದಿನ್ನೂ ಹಿಂಗ್ ಮಾಡ್ಬೇಕಿತ್ತು, ಹಂಗ್ ಮಾಡ್ಬೇಕಿತ್ತು ಅಂತ ಅನ್ನಿಸ್ತಾ ಇರುತ್ತೆ. ತೃಪ್ತಿ ಸಿಗದೇ ಇಲ್ಲ. ಎಲ್ಲೋ ಒಂದ್ ಕಡೆ ಆ ಪಾತ್ರಕ್ಕೆ ನ್ಯಾಯ ಒದಗಿಸಿದೀನಿ, ನವೀನನ ಪಾತ್ರಕ್ಕೆ ನ್ಯಾಯ ಒದಗಿಸಿದೀನಿ ಅನ್ನೋ ಒಂದು ತೃಪ್ತಿ ಇದೆ. ಇವಾಗ ಒಂದು ಫೈನಲ್ ಸಿನಿಮಾ ಅಂತ ನೋಡ್ತಾ ಇದೀವಲ್ಲ, ಈಗ ಒಂದಷ್ಟು ಜನ ತೋರಿಸಿದೀವಿ ನಾವು ಫೀಡ್ಬ್ಯಾಕ್ ತಗೊಳ್ಳೋದು, ಅಲ್ಲಿ ನಮ್ಗೊಂದು ಕಾನ್ಫಿಡೆನ್ಸ್ ಲೆವೆಲ್ ಹಿಂಗಿದೆ. ಜನಗಳಿಗೆ ಇಷ್ಟ ಆಗುತ್ತೆ, ಜನಗಳಿಗೆ ಇಷ್ಟ ಆಗುತ್ತೆ, ಇದು ನಮ್ಗೆ ಸಾಕು. ನಮ್ಗೆ ಜನಗಳಿಗೆ ಇದು ನೋಡಿದ್ರೆ ಈಗ ನಾವು ಮಾಡ್ಬೇಕಾಗಿರೋ ಕೆಲಸ ಜನಗಳು ಬರೋ ತರ ಮಾಡ್ಬೇಕು. ಇಂಥದ್ದೊಂದು ಸಿನಿಮಾ ಬಂದೈತೆ ಅಂತ ಗೊತ್ತಾಗ್ಬೇಕು. ಈಗ 100 ಕೋಟಿ ಹಾಕಿ ಖರ್ಚು ಮಾಡೋರಿಗೆ ಕೋಟ್ಯಾಂತರ ರೂಪಾಯಿ ಹಾಕಿ ಪ್ರಮೋಷನ್ ಮಾಡ್ತಾರೆ. ನಾವ್ ಎಲ್ಲಿಂದ ಅಷ್ಟು ದುಡ್ಡು ತಂದು ಪ್ರಮೋಷನ್ ಮಾಡೋರು ಹೇಳಿ? ಸಿನಿಮಾನೇ ಅಷ್ಟಾಗಿಲ್ಲ, ಸಿನಿಮಾನೇ ಅಷ್ಟಾಗಿರಲ್ಲ. ಎಲ್ಲರೂ ಅದ್ಭುತವಾಗಿ ಲೊಕೇಶನ್ ಹುಡುಕಿದ್ರೆ, ನಾನು ಬಾಣಾಣೆ ಆಡ್ ನೋಡಿ ಎಲ್ ಮಾಡಿದೀನಿ ಅಂತ ಒಂದ್ ಮುರುಟನ್ ಮನೆ ಬಿದ್ದೋಗ್ಬಿಟ್ಟು ಎಲ್ಲ ತೊಲೆಗಳಿಗೆ ಬೊಂಬು ಈಗೆಲ್ಲ ಕೊಟ್ಕೊಂಡಿದ್ರು ಅಜ್ಜಿಗೆ. ಅಜ್ಜಿ ಈ ಮನೇಲಿ ಒಂದಿನ ಶೂಟಿಂಗ್ ಮಾಡ್ತಿರ್ತೀವಿ, ಕೊಡ್ತೀರಾ ಅಂದೆ. ಏನಪ್ಪಾ ಈ ಮುರುಕ್ಲು ಮನೆಯ ಶೂಟಿಂಗ್ ಮಾಡಿ ಅಲ್ಲಿ ಒಂದ್ ತಾಸಿ ಮನೆ ಅದು ತೋರಿಸ್ತೀನಿ, ಅಲ್ಲಿ ಮಾಡ್ಕೊಳಪ್ಪ ಅಂತ ಬೇಡ ಬೇಡ ನನ್ಗೆ ಈ ಮನೇನೆ ಬೇಕು ಅಂತ ಮಾಡಿದೆ. ಅದಾದ್ಮೇಲೆ 3-4 ಸಿನಿಮಾದವ್ರು ನನ್ನ ಕೇಳೋರೆ ಫೋನ್ ಮಾಡಿ, ನವೀನ್ ಲೊಕೇಶನ್ ಬೇಕಲ್ಲ, ಎಲ್ಲಿದು ಬರ್ತಾ ಇದ್ದೆ. ಈಗ ಅದ್ರಲ್ಲೂ ನನ್ ಪ್ರಕಾರ ನೀನು ಹೋಗಿ ಬಯಸಿದ್ದು, ನರ್ಸ್ ಹೇಳಿದ್ ಎರಡು ಒಂದೇ ಅಂದಂಗೆ ನೀವು ಕೆದಕ್ತಂಗ್ ಸಿಗ್ತಾ ಹೋಗ್ಬಿಟ್ಟಿದೆ. ಅದಕ್ಕೆ ಇಷ್ಟು ಸ್ಯಾಟಿಸ್ಫೈಡ್ ಆಗಿ ಕೂತಿದ್ರೆ ಈ ಜಾಗದಲ್ಲಿ ರಿಲೀಸ್ ಹತ್ರ ಬಂದ್ರು ಕೂಡ. ಸೊ ಒಂದು ಕ್ಷಣ ವಾಪಸ್ ಹಿಂದೆ ತಿರುಗಿ ನೋಡೋದಾದ್ರೆ, ಈಗ ರಿಲೀಸ್ ರೆಡಿ ಇದ್ದೀರಾ? ಸೊ ನೀವು ಅನ್ಕೊಂಡಾಗ ಬಂದಿದ್ಯಾ? 100% ನಾವು ಯಾವಾಗ್ಲೂ ನಾವೇನು ಸ್ಕ್ರಿಪ್ಟ್ ಅಲ್ಲಿ ಬರ್ಕಂತಿದ್ವಲ್ಲ, ಇದನ್ನ ನಾವು 75-80% ರೀಚ್ ಮಾಡಿದ್ರೆ ಸಾಕು ಅಂತ. ಈಗ ನಮ್ ಸಿನಿಮಾ ಏನ್ ಹೇಳ್ತಾ ಇದೀವಿ, ಸಮಾಜಕ್ಕೆ ಒಂದ್ ಒಳ್ಳೆ ದೊಡ್ಡ ಮೆಸೇಜ್ ನ ತಗೊಂಡ್ ಬರ್ತಾ ಇದೀವಿ. ಸೀರಿಯಸ್ ಆಗಿ ನಮ್ ಸಿನಿಮಾನ ನೋಡಿ ನಿಮ್ಗೆ ಇಡೀ ಸಮಾಜ ಬದಲಾಗುತ್ತೆ ಅಂತ ನಾನು ಹೇಳ್ತಾ ಇಲ್ಲ. ನಾನ್ ಸಿನಿಮಾ, ನಾವು ಕಾಮಿಡಿ ಇದೆಯಲ್ಲ, ಸಿಟ್ಕಾಮ್, ಸಿಚುಯೇಷನಲ್ ಕಾಮಿಡಿ, ಆಯ್ತಾ? ಆ ಸಮಯ, ಆ ಸಂದರ್ಭ, ಒಂದ್ ಕತೆ ನಡೀತಾ ಇದ್ರೆ ನೋಡುಗರಿಗೆ ಅದು ನಗು ತರಿಸುತ್ತೆ, ಎಂಟರ್ಟೈನ್ಮೆಂಟ್. ನಾವು ಅಷ್ಟೇ ಅದ್ರಲ್ಲಿ ನಾವೇನೋ ಕತೆ ಬರ್ಕೊಳ್ಬೇಕಾದ್ರೆ ಈ ಕಾಮಿಡಿ ಸಬ್ಜೆಕ್ಟ್ ಗಳೆಲ್ಲ ಅಷ್ಟು ಈಸಿಯಾಗಿ ಸ್ಕ್ರಿಪ್ಟ್ ಅಲ್ಲಿ ನಗು ಬರಲ್ಲ. ನೀ ಏನೋ ಬರ್ಕೊಂಡಿರ್ತೀಯ ಅಂದ್ರೆ ಅದು ಎಲ್ಲ ಮಾಡಿ ನಡ್ಸಕ್ಕೆ ಟ್ರೈ ಮಾಡ್ಬೇಕು, ಹಿಂಗೆ ಮ್ಯೂಸಿಕ್ ಎಲ್ಲ ಹಾಕಿ, ಅವಾಗ್ಲೇ ನಗು ಬರೋದು. ನಾವು ಬರೀಬೇಕಾದ್ರೆ ನಗು ಬರ್ತಾ ಇತ್ತು, ಅಂದ್ರೆ ಅಷ್ಟು ಎಂಜಾಯ್ ಮಾಡ್ಕೊಂಡು ಸ್ಕ್ರಿಪ್ಟ್ ಬರೀತಾ ಇದ್ವಿ. ಅದ್ರಲ್ಲಿ ಶೂಟಿಂಗ್ ಆದಾಗ 80% ನಮ್ಗೆ ರೀಚ್ ಆದ್ರೆ ಸಾಕಪ್ಪ, ನಾವೇನು ಸ್ಕ್ರಿಪ್ಟ್ ಅಲ್ಲಿ ಬರ್ದಿದೀವಿ ಅದು 80% ನಾವು ತಗೊಂಡು ಬಂದ್ರೆ ಸಾಕು ಅಂತ. ಇವತ್ತು ಫೈನಲ್ ಔಟ್ಪುಟ್ ತೆಗೆದಾಗ 100% ಕ್ಲಿಯರ್ ಆಗಿದೆ ಅನ್ನೋ ಒಂದು ಕಾನ್ಫಿಡೆನ್ಸ್ ಅಲ್ಲಿ ಇದೆ. ನಿಮ್ಮ ಕೋಆರ್ಟಿಸ್ಟ್ಗಳು ಸಾಕಷ್ಟು ಜನ ನೋಡಿದೀವಿ, ಇದೇನ್ ಸ್ಟಾರ್ ಕಾಸ್ಟ್ ಏನ್ ತುಂಬಾ ಮಾಡಿಲ್ಲ, ಬಟ್ ಆ ಲೋ ನವಿನ ಹೆಂಗೋ ಉಳಿದವರು ಎಲ್ಲ ಹಂಗೇನೆ ಎಲ್ಲ ನಿಂಗಣ್ಣ ಪಾತ್ರ ಮಾಡೋರಲ್ಲ, 2000 ನಾಟಕ ಮಾಡೋರೆ ಮದ್ದೂರವರು. ಒಳ್ಳೆ ಕಲಾವಿದ, ಒಳ್ಳೆ ಮಾತುಗಾರ. ಅವ್ರು ಸಿಗಾಕೊಂಡ್ರು, ನಮ್ದು ಬ್ರೋಕರ್ ಕ್ಯಾರೆಕ್ಟರ್ ಐತೆ ಮಾಡ್ತೀರಾ, ಹೆಣ್ಣು ತೋರ್ಸಕ್ ಕರ್ಕೋಗ ಬ್ರೋಕರ್ ಪಾತ್ರಕ್ಕೆ ಅಂತ ಕರ್ಕೊಂಡ್ಬಂದು 4 ಡೈಲಾಗ್ ಬಿಟ್ರು ಅವರು. ಅಣ್ಣ ನೀವು ಬ್ರೋಕರ್ ಬೇಡ, ನಿಂಗಡನ್ನೇ ಮಾಡಿದ್ವಿ ಫಿಕ್ಸ್ ಮಾಡಿದ್ವಿ. ಹೇರ್ ಸ್ಟೈಲು ಅವೆಲ್ಲ ಸಿನಿಮಾ ಆದ್ಮೇಲೆ ಮಾತಾಡಕ್, ಸಕ್ಸಸ್ ಆದ್ಮೇಲೆ ಮಾತಾಡಕ್ ಚಂದ ಅವೆಲ್ಲ. ಅದೊಂದು ಒಳ್ಳೆ ವಿಗ್ ಬೇಕಿತ್ತು ನಮ್ಗೆ, ಒಂದು ಹುಡುಗಿ ವಿಗ್ ಸಿಕ್ಬಿಡ್ತು. ಏನಪ್ಪಾ ಶೂಟಿಂಗ್ ಬೇರೆ, ಈಗ ಆಕ್ಷನ್ ಅನ್ಬೇಕು. ಈ ನನ್ ಮಕ್ಕಳು ಹೋಗಿ ಹುಡುಗಿ ವಿಗ್ ತಂದವ್ರಲ್ಲ ಮಾಡೋದನ್ಬಿಟ್ಟು ನಾನೇ ಒಂದು ಕತ್ತಿ ತಗೊಂಡು ಎಲ್ಲ ನೀಟಾಗಿ ಕಟ್ ಮಾಡಿ ಹಾಕಿ ಕುತ್ತಿ ಹಾಳಾಗಿ ಇಷ್ಟೇ ಹಾಳ ಸೂಪರ್. ನಿಮ್ ನೋಡಿದ್ರೆ ಜನಗಳು ನಗು ಬರ್ಬೇಕು, ಒಂದ್ ಎಕ್ಸ್ಪ್ರೆಷನ್ ಕೊಡಿ ಅಂದೆ, ಕೊಟ್ರು ಹಿಂಗೆ ಬುಡಿ ಫಿಕ್ಸ್ ಇದು ಮಾಡಿ ಅಂದ್ರೆ ಅಲ್ಲ ಅಷ್ಟೆಲ್ಲ ಇದ್ ನೋಡೋರ ಬಿಗಳು ಕೊನೆಗೆ ನಿಂಗಡೆ ಹೆಣ್ ಸಿಗ್ತಾರ. ನೀವು ಕತೆ ಸಿನಿಮಾನೇ ಬಂದು ನೋಡಿದ್ದೀರಾ, ನೋಡಿದಾಗ ನಿಮ್ಗೆ ಏನು ಅಂತ ನಿಮ್ಗೆ ಅದೇ ಕತೆ. ಇರೋಬ್ಬರ ಹಬ್ಬ ಮುಗಿದೋಗವೆ, ಆಷಾಢ, ಕಾರ್ತಿಕ ಮಾಸ, ದೀಪಾವಳಿ ಎಲ್ಲ ಮುಗಿದೋಗ್ತಾರೆ, ನಿಂಗಣ್ಣದೊಂದು ಸಿಗ್ತಾ ಅಂತ ವಯಸ್ಸು ಮುಗಿದೋಗಿದೆ, ಎಲ್ಲ ಆಗೋಗೈತೆ.
ಅದೇ ನಿಮ್ಗೆ ಸಿನಿಮಾ, ನಾನು ಅದೊಂದು ಹೇಳ್ಬಿಟ್ರೆ ನಿಮ್ಗೆ ಸಿನಿಮಾ ಇಡೀ ಕತೆ ಗೊತ್ತಾಗ್ಬಿಡ್ತದೆ. ಹಾಡಲ್ಲಿ ಟ್ವಿಸ್ಟ್ ಇದೆ, ಸಾಂಗ್ ಅಲ್ಲಿ ಮತ್ತೆ ನಿಮ್ಮಲ್ಲಿ ಆರ್ಟಿಸ್ಟ್ಗಳು ನಿಮ್ಮ ಮತ್ತೆ ಇನ್ನೊಬ್ಬ ಹುಡುಗ ನನ್ಗೆ ರೀಲ್ಸ್ ಅಲ್ಲಿ ತುಂಬಾ ಚೆನ್ನಾಗ್ ಮಾಡ್ತಿದ್ದ ಅಭಿ ಅಂತ. ನೋಡಿ 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 ಅಭಿನ್ ಕರ್ಕೊಂಡೆ ಅದೇ ಹಾಡಲ್ಲ. ಇನ್ನೊಬ್ಬ ಹುಡುಗ ಅನ್ನ ಅಂತ ಒಂದ್ ಸಿನಿಮಾ ಬಂದಿತ್ತು ಗೊತ್ತಾ ಮೈಸೂರು, ಅನ್ನ ಸಿನಿಮಾದಲ್ಲಿ ನೋಡ್ಬಿಟ್ಟು ಅವನ ಬೊಪ್ಪಾಯಿ ನಾವು ಪಿಕ್ಚರ್ ಅಲ್ಲಿ ಮಾಡೋದು. ಇನ್ನೊಬ್ರು IT ವರ್ಷ ಅಂತ, ಅವರು IT ವರ್ಕ್ ಮಾಡೋರು, ಅವ್ರನ್ನ ಆಯ್ಕೆ ಮಾಡ್ಕೊಂಡು ಹೀರೋಯಿನ್ ಆದ್ರು, ಹೀರೋಯಿನ್ ಮಾಡ್ಕೊಂಡ್ವಿ. ಇನ್ನೊಂದು ಹುಡುಗಿ ರಂಗಭೂಮಿ ಆರ್ಟಿಸ್ಟ್ ಮತ್ತೆ ಸೀರಿಯಲ್ ಅಲ್ಲಿ ಸಣ್ಣ ಪುಟ್ಟವ್ರು ಮಾಡ್ತಿದ್ರು, ಆ ಹುಡುಗಿ ಮಾಡಿದ್ದಾರೆ. ಹಿಂಗೆ ಎಲ್ಲ ಸಣ್ಣ ಪುಟ್ಟವ್ರು ಎಲ್ಲ ಆರ್ಟಿಸ್ಟ್ಗಳು. ಅಂದ್ರೆ ನಮ್ಗೆ ಒಂದು ಹೊಸ ಮುಖಗಳು ಬಂದಾಗ ಅವೆಲ್ಲ ಹೊಸತನ ಅಂತ ಅನ್ಸುತ್ತೆ. ಅದೊಂದಿತ್ತು. ಒಂದಂದ್ರೆ ಅವೆಲ್ಲ ಆ ಪಾತ್ರಗಳು ಹಂಗಂಗೆ ಕಾಣಬೇಕು ಅನ್ನೋದೊಂದಿತ್ತು. ಸೊ ಹಂಗಾಗಿ ಎಲ್ಲ ಈ ನಾಟಕ ಮಾಡೋರು ಅವ್ರು ಇವ್ರು ಈ ತರದವ್ರನ್ನ ಇದ್ದು ಎಲ್ಲರೂ ಗುಡ್ಡೆ ಹಾಕೊಂಡು. ಬಟ್ ನವೀನ್ ಅವ್ರ ಅಂತ ಅಂದ್ರೇನೆ ಅದೊಂದು ಸೊಗಡು ಬಿಡಿ, ಅಲ್ಲಿ ಏನಾದ್ರೂ ಒಂದು ಹೊಸತನ ಇದ್ದೇ ಇರುತ್ತೆ. ಬಟ್ ಅದೊಂದು ರೊಮ್ಯಾಂಟಿಕ್ ಸಾಂಗ್ ಇದೆ, ಅದು ಬಹಳ ಇಷ್ಟ ಆಯ್ತು, ಟ್ರೆಂಡ್ ಕೂಡ ಆಯ್ತು. ಆ ಸಾಂಗ್ ಲಿರಿಕ್ ಮ್ಯೂಸಿಕ್ ನಾನು ನೋಡಿ ಪ್ರತಿ ಸಲ ನೀವು ಆಗ್ಲೇ ಹೇಳ್ದಂಗೆ ಎಲ್ಲಾ ಸಿನಿಮಾಗಳು ಅಲ್ಲಿ ಬಂದು ಹಾಡೋದಕ್ಕಿಂತ ಆ ನಿಮ್ ಸಿನಿಮಾ ಹಾಡನ್ನ ನೀವೇ ಆಕ್ಟ್ ಮಾಡುವಾಗ ಎಸ್ಪೆಷಲ್ ರೊಮ್ಯಾಂಟಿಕ್ ಆಗಿ ಹೆಂಗಿತ್ತು ಅಂತ ಒಂಥರ ಚೆನ್ನಾಗಿತ್ತು. ಕೈ ತೊಳ್ಕೊಂಡ್ ಮುಟ್ಟಂಗವಳೆ, ಕೈ ತೊಳ್ಕೊಂಡ್ ಮುಟ್ಟಂಗವಳೆ ನನ್ನ ಹುಡುಗಿ, ಏನ್ ಚಂದ ಕಾಣಿಸ್ತವಳೆ ನನ್ನ ಬೆಡಗಿ, ಹತ್ತಿರ ಬಾರಮ್ಮಿ ಪಕ್ಕದಲ್ಲಿ ಕೂರಮ್ಮಿ, ಮುತ್ತೊಂದ ನೀಡಮ್ಮಿ, ಓಡೋಡ್ಕೊಂಡು ಓಡೋಡಿ ಬಂದು ನಿನ್ನನ್ನು ನೋಡಲು, ವಯ್ಯಾರೆ 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 ವಯ್ಯ, ವಯ್ಯಾರೆ 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 ವಯ್ಯ ವಯ್ಯಾರಿ, ವಯ್ಯಾರೆ 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 ವಯ್ಯ, ವಯ್ಯಾರೆ 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 ವಯ್ಯ ವಯ್ಯಾರಿ, ಪಳ ಪಳ ಪಳು ನೊಳಿತಾವಳೆ ನಮ್ಮ ಅವನ ಮಗಳು, ಪಳ ಪಳ ಪಳು ನೊಳಿತಾವಳೆ ನಮ್ಮತ್ತೆಯ ಮಗಳು. ಸೂಪರ್ ಸೂಪರ್ ಸೂಪರ್. ಒಂದ್ ಕಡೆ ನಿಂಗಣ್ಣ ಆ ವಿಗ್ ಹಾಕೊಂಡು ಇಡೀ ಎಲ್ಲ ನೋಡ್ತಿದ್ರೆ, ನೀವು ಯಾವ್ದೋ ಗದ್ದೆಲಿ ಇಂತ ಹಾಡು ಹೇಳ್ಕೊಂಡು ಹೀರೋಯಿನ್ ಜೊತೆ ನಿಂತ್ಕೊಂಡ್ಬಿಟ್ರೆ ನಿಂಗಣ್ಣಗೆ ಹೊಟ್ಟೆ ಉರಿಯಲ್ವಾ ಅಂತ ಅಲ್ಲಿ. ನಿಂಗಣ್ಣಂಗ ಪಾಪ ನಿಂಗಣ್ಣ ಸೂಪರ್. ಅವರು ಇದ್ರಲ್ಲಿ ಮದ್ವೆ ಆಗಿದಾರ, ಅವ್ರ ಮದುವೆ ಆಗಿ ಮಕ್ಕಳು ಮಗ ಇನ್ನು ಹುಡುಕ್ತಲ್ಲಿ ಅವರು ಸಿನಿಮಾದ ಸಿಗಲ್ಲಪ್ಪ ಅಲ್ಲ ಅಂತ ನಿಂಗಣದಿರು ನಮ್ ಸುತ್ತಮುತ್ತ ಬೇಕಾದಷ್ಟು ಜನ ಅವ್ರೆ. ಅಂತ ನಿಂಗಣದಿರು ಬೇಕಾದಷ್ಟು ಜನ ಅವ್ರೆ. ನಾನು ನಿಂಗಣ್ಣ ಹಾಡ್ನ ಈವೆಂಟ್ ಗಳಿಗೆ ಹೋಗ್ತಿರ್ತೀನಲ್ಲ, ಪ್ರಮೋಷನ್ ಮತ್ತೆ ನನ್ ಕಾನ್ಸರ್ಟ್ ಗಳಿರುತ್ತಲ್ಲ, ಓಕೆ ಇಲ್ಲಿ ಯಾರ್ಯಾರು ಮದುವೆ ಆಗಿಲ್ಲ ಕೈ ಎತ್ತಿ ಅಂದ್ರೆ ಸುಮ್ಮನೆ ಕೈ ಎತ್ ಬಿಡ್ತಾರೆ ಹಿಂಗೆ, ಆಮೇಲೆ ಇಟ್ಬಿಡ್ತಾರೆ ಹಿಂಗೆ ಬೇಕಾದಷ್ಟು ಜನ ನಿಂಗಣ್ಣಂದಿರು ಸಿಗ್ತಾರೆ. ಅದೊಂದು ನೋಡಿದಾಗ ಈಗ ಬಿಡಿ, ಇದು ಒಂದ್ ಸಿನಿಮಾ ಒಂದ್ ಕಡೆ ತೆರೆ ತೋರಿಸ್, ಬಟ್ ನಿಜ ಜೀವನದಲ್ಲಿ ಆತರ ಹೇಳಕ್ ಆಗಿರೋ ನೋವುಗಳು ಸುಮಾರಿದೆ, ಬೇಕಾದಷ್ಟು. ಯಾಕೆ ಈ ಜನ್ಸಿ ಹಿಂಗ್ ಫಿಟ್ ಆಗ್ಬಿಟ್ಟಿದೆ ಅಂತ. ಅಪ್ಪೊಪ್ಪುದ್ರೆ ಹೂ ಒಪ್ಪುದ್ಲಾ, ಹೂ ಒಪ್ಪುದ್ರೆ ಅಪ್ಪೊಪ್ಪುದ್ಲಾ, ಇಬ್ರು ಒಪ್ಪುದ್ರು ಹೆಣ್ಣೊಪ್ಪುದ್ಲಾ, ಹೆಣ್ಣೊಪ್ಪುದ್ರೆ ಊರವ್ರ ಒಪ್ಪುದ್ಲಾ, ಈ ಪಾಯ್ತಾನೆ ಏನ್ ಮಾಡೋನು ಕೂಸೆ ಗಂಡ ಕಡೆಯವ್ರು ಗೊತ್ತಾವ್ರೆ. ಓ ಬನ್ನಿ ಬನ್ನಿ ಈಗ ಬಂದ್ರಿಯಾ, ಮನೆ ಒಳ್ಳೆ ಕೂರ್ಸಿ ಬಾಳೆಹಣ್ಣು ಬಿಸ್ಕೆಟ್ ತಿನ್ಸಿ ಕಾಪಿ ಟೀ ಕೂಡ್ಸಿ, ಗಂಡು ಹೋದ್ಮೇಲೆ ಗಂಡ ಏನ್ ಮಾಡೋದು, ಗೌರ್ಮೆಂಟ್ ಕೆಲ್ಸವಾ, ಸಂಬಳ ಎಷ್ಟು, ಸ್ವಂತ ಮನಿಯ, ಆಸ್ತಿ ಗಿಸ್ತಿ ಜೋರಾಗಿದ್ದ, ಅಯ್ಯೋ ಋಣ ಸಂಬಂಧ ಇದ್ರೆ ಯಾರ್ ತಾನೇ ತಪ್ಸಕ್ಕಾದ್ದು ಬಿಡು, ಹೇಳ್ ಕಳಿಸ್ತೀವಿ ನಡಿ, ಕಳಿಸ್ತಾರೆ ಅಂತ ಕಾಯ್ತಾ ಇರೋ ಗಂಡುಗಳು ಎಷ್ಟ್ ಜನ ಅವ್ರಿಗೆ ಗೊತ್ತಾ. ಆಯಸ್ಸೆ ಮುಗಿದೋದ್ರು ಅವ್ರಿಂದ ಹೇಳ್ ಕಳಿಸ್ತಾ ಇದ್ದೀನಿ ಅಂತಾನೆ ಆಗ್ಬಿಡುತ್ತೆ. ಸೊ ನನ್ನ ಪ್ರಕಾರ ಇಷ್ಟೆಲ್ಲ ನೋಡಿದ್ರೆ ಬರೀ ಹಾಡೇ ಸಿನಿಮಾ ಮೂಲಕ ಇದೆ ನನ್ನ ಪ್ರಕಾರ. ಒಂದೊಂದು ಹಾಡುಗಳು ಒಂದೊಂದು ಸಿನಿಮಾ ಆಗೋ ರೀತಿಯಲ್ಲಿ ಇದೆ. ಯಾಕಂದ್ರೆ ಆಡು ಭಾಷೆ ಎಲ್ಲವನ್ನು ಕಡಿಮೆ ಮಾಡಕ್ ಆಗದಿದ್ರು, ಬಟ್ ಒಂದಷ್ಟು ನಡೆಯೋ ನಮ್ಮ ಸುತ್ತಮುತ್ತದ ಒಂದು ಹಾಡಲ್ಲೇ ಮುಗಿಸ್ಬಿಟ್ಟಿದ್ರೆ ಸಿನಿಮಾನ. ಸೊ ಅಲ್ಟಿಮೇಟ್ಲಿ ಇವಾಗ May 15ಕ್ಕೆ ರಿಲೀಸಿಗೆ ಬಂದಿದೀವಪ್ಪ, ಥಿಯೇಟರ್ ಮುಖಾಂತರ ಹೋಗ್ತಾ ಇದ್ದೀರಾ, ಜನರಿಗೆ ಆ ಸ್ಯಾಟಿಸ್ಫ್ಯಾಕ್ಷನ್ ಎಷ್ಟಿದೆ ಮತ್ತೆ ಏನ್ ನಿರೀಕ್ಷೆಗಳೇ ಇದೆ ಅಂತ? ಅಲ್ಲ, ನಾವು ತುಂಬಾ ಆಸೆಯಿಂದ ಕನಸುಗಳನ್ನ ಕಟ್ಕೊಂಡು ಒಂದು ತಂಡ ಮಾಡ್ಕೊಂಡು ಹಗಲೂ ರಾತ್ರಿ ಕೆಲಸ ಮಾಡಿ, ಈ ಲೈನ್ಸ್ ಬರೆದ್ರೆ ಜನಗಳಿಗೆ ಇಷ್ಟ ಆಗ್ಬೋದು, ಈ ತರ ಶೂಟ್ ಮಾಡಿದ್ರೆ ಇಷ್ಟ ಆಗ್ಬೋದು, ಹಿಂಗ್ ಮಾಡಿದ್ರೆ ಇಷ್ಟ ಆಗ್ಬೋದು ಅಂತ ಒಂದೊಂದು ಇಂಚನ್ನು ಕೆಲಸ ಮಾಡಿ ನಮ್ಮ ಒಂದು ಕಲ್ಪನೆಯಲ್ಲಿ ಮಾಡಿರ್ತೀವಿ. ಆಮೇಲೆ ಅದ್ ನಾವು ಮಾಡಿರೋದೆಲ್ಲ ಸರಿ ಅನ್ನೋದಕ್ಕೆ ಒಂದು ಫೀಡ್ಬ್ಯಾಕ್ ತಗೊಂಡಿರ್ತೀವಿ ಎಲ್ಲಾ ವರ್ಗದವ್ರಿಗೂ ಸಿನಿಮಾ ತೋರಿಸಿ. ಅಂಥದ್ದೊಂದು ರೆಡಿ ಆಗಿದೆ.
ನನ್ಗೆ ಏನಪ್ಪಾ ಅಂದ್ರೆ ಜನಗಳು ಬಂದು ಸಿನಿಮಾ ನೋಡ್ಬೇಕು ಅಷ್ಟೇ, ಅಲ್ಲಿಗೆನೆ ತೃಪ್ತಿ. ಜನಗಳು ನಾವು ಮಾಡಿರೋ ಕೆಲಸ, ಈಗ ಮಾಡಿರೋ ಅಡುಗೆನ ಯಾರು ತಿಂದಿ ಚೆನ್ನಾಗೈತೆ ಕಣಪ್ಪ, ಚೆನ್ನಾಗಿತ್ತು ಅಂದ್ರೆ ಅವ್ರ ಅಡುಗೆ ಮನೆ ಒಳಗೆ ಎಷ್ಟು ಖುಷಿ ಪಡ್ತಾ ಇರ್ತಾರೆ ಗೊತ್ತಾ, ಮಾಡಿದವರು ಏಯ್ ಚೆನ್ನಾಗ್ ಮಾಡಿದೀನಿ ಅಂತ ಅಲ್ವಾ. ಈ ಸಿನಿಮಾದಲ್ಲಿ ಚೆನ್ನಾಗೈತೆ ಅನ್ನೋದು ಬೇಡ, ಫಸ್ಟ್ ಬಂದು ಸಿನಿಮಾ ನೋಡ್ಲಿ, ಆಮೇಲೆ ಅವ್ರಿಗೇನ್ ಅನ್ಸುತ್ತೆ ಅದನ್ನೇ ಹೇಳಿ ಅಲ್ವಾ. ಆಮೇಲೆ ನಮ್ಮ ಸೊಗಡಿನ ಕತೆ, ನಮ್ಮ ಮೂಲ ಕತೆಗಳು ಅಂದ್ರೆ ನಮ್ ಸುತ್ತಮುತ್ತ ನಡೆಯುವಂಥವು, ಇಂಥವು ನೋಡ್ಬೇಕು ಅಂತ ನಮ್ಮಿದು. ಆರಂಭದಲ್ಲಿ ಟೀಮ್ ಅಲ್ಲ ನೋಡ್ದಂಗೆ ಎಲ್ಲವೂ ಅನ್ಕೊಂಡಂಗೆ ಆಗಿರ್ಲಿಲ್ಲ, 100% ಆಗದೆ ಇದ್ರು ಕೆಲವೊಂದ್ ಕಡೆ ಅಡೆತಡೆಗಳಂತೂ ಆಗಿರುತ್ತೆ. ಈ ಸಿನಿಮಾದಲ್ಲಿ ಅಷ್ಟು ಸ್ಯಾಟಿಸ್ಫೈ ಇದ್ರು ಕೂಡ ಬಟ್ ಕೆಲವೊಂದನ್ನ ಹೇಳ್ಕೊಳಕ್ ಆಗದೆ ಇರೋಂಥದ್ದು ಯಾವ್ದಾದ್ರು ಒಂದು ಇನ್ಸಿಡೆಂಟ್ ಆಗಿದೆ ಈ ಸಿನಿಮಾದಲ್ಲಿ? ಏನಾದ್ರು ಅಡೆತಡೆಗಳು ಯಾಕಾದ್ರೂ ಬೇಕಿತ್ತಪ್ಪ ಹಾಡ್ಕೊಂಡಿದ್ಬಿಡೋಣ ಅಂತ ಏನಾದ್ರು ಅನ್ಸಿದ್ಯಾ? ಇಲ್ಲ ಆ ತರದ್ದೆಲ್ಲ ಏನು ಆಗಿಲ್ಲ, ಏನಾಗಿಲ್ಲ, ಎಲ್ಲ ಆರಾಮಾಗಿ ಚೆನ್ನಾಗಾಯ್ತು. ತಮಾಷೆಗೆ ಹೇಳೋದಾದ್ರೆ ಒಂದ್ಸಲ ಡ್ರೋನ್ ಬಿಟ್ವಿ, ಒಳಗಡೆ ಬೋಟ್ ಹೊಡಿತಾ ಇದ್ದವೊಬ್ಬ, ಅದ್ ಹೆಂಗ್ ಕಾಡುತ್ತೆ ಬಿಟ್ಟು ನೋಡೋ ಅಂತರಿ ಒಂದ್ಸಲ ಬಿಟ್ವಿ. ಅವನೆಲ್ಲ ನೋಡ್ದ ಡ್ರೋನ್ ನ, ದೊಡ್ಡ ಕೆರೆ ಮಧ್ಯದಲ್ಲಿ ಒಬ್ಬ ದೋಣಿ ಹೊಡಿತಾ ಇದ್ದ. ಓಕೆ ಕಣ, ಇದು ಫ್ರೇಮ್ ನೀಟ್ ಆಗೈತೆ, ಆಮೇಲೆ ಬಿಡು, ಸೂರ್ಯ ಅಲ್ಲಿ ಇಳಿತಾನೆ, ಅವಾಗ ಡ್ರೋನ್ ಆರಿಸ್ಕೊಂಡು ಬಂದ್ಬಿಟ್ಟೆ. ಅಲ್ಲಿ ಬೇರೆ ಶೂಟ್ ಮಾಡ್ಕೊತಾ ಇದ್ವಿ, ದೋಣಿನ ಮಧ್ಯ ಕಳಿಸ್ಬಿಟ್ಟಿದ್ವಿ. ನೀನ್ ಪಾಡು ನೀನು ಆ ದೋಣಿ ಇದ್ದು ಸೂರ್ಯ ಬರೋ ಟೈಮ್ಗೆ ನೀನು ಆ ಶಾಟ್ ಬೇಕು ಅಂತ ನಾನು ಹೇಳಿ ಬಂದ್ಬಿಟ್ಟಿದೆ. ಅವನು ಸರಿ ಸೂರ್ಯ ಅಲ್ಲಿ ಬಂದೈತೆ, ಡ್ರೋನ್ ಬಿಟ್ಟವನೆ. ನಾವ್ ಈ ಶಾಟ್ ಎಲ್ಲ ಮುಗಿಸ್ಬಿಟ್ಟು ನೇನು ಸೂರ್ಯ ಮುಳುಗ್ದ, ಇವನು ಇನ್ನೂ ಡ್ರೋನ್ ಆರಿಸ್ತಾನೆ ಇದ್ದ. ನಾನು ಇದ್ಯಾಕು ಕರ್ಕೊಳ್ಳೋ ಸಾಕು, ಇನ್ನೇನೋ ಮಾಡ್ತಿದ್ಯಾ, ಕತ್ಲೆ ಆಯ್ತೈತೆ ಅಂದೆ. ಅಣ್ಣ ಡ್ರೋನ್ ಎಲ್ಲೋಗೈತೆ ಗೊತ್ತಾಯ್ತ, ಎಲ್ಲ ಬಿಟ್ಟೆ, ಆ ಸೂರ್ಯ ಅಲ್ಲಿ ಬಂದಾಗ್ಬಿಟ್ಟೆ ಅಣ್ಣ, ಎಲ್ಲೋಯ್ತು ಅಂತ ಗೊತ್ತಾಯಿಲ್ಲ, ಹುಡುಕ್ತಾ ಇದ್ದೀನಿ. ಪುಣ್ಯಾತ್ಮ, ಈಗ ಒಂದ್ ದೊಡ್ಡ ನಮಸ್ಕಾರ ಕಣೋ, ನೋಡೋ ಎಲ್ಲಾದ್ರೂ ಅದೇನೋ ಆಗ್ತಾರಲ್ಲ ಹೋದ್ರೆ. ಅಣ್ಣ ಇದು ಲಾಸ್ಟ್ ತೋರಿಸ್ತಾ ಇದೆ ಅಣ್ಣ, ಅದ್ರ ಮ್ಯಾಪ್ ತೋರಿಸುತ್ತಲ್ವಾ ಅದು ಯಾವ ಜಾಗದಲ್ಲಿ ಇದೆ ಅಂತ. ಇದು ಲಾಸ್ಟ್ ತೋರಿಸ್ತಾ ಇದೆ ಅಣ್ಣ, ಈ ಜಾಗದಲ್ಲಿ ಆಯ್ತು, ಎಲ್ಲೋ ಆ ಜಾಗ ಎಲ್ಲೂ ಕಾಡ್ತಾ ಇಲ್ವಲ್ಲ, ಗೋಣಿಯನ್ನಾರು ಕೇಳೋ ಅಣ್ಣ ಎಲ್ಲಾರು ಗೊತ್ತಾ ಅಂತ. ಅಣ್ಣ ಅದೆಲ್ಲ ಬುರ್ರ ಅಂತ ಸೌಂಡ್ ಬಂತು, ಅದೆಲ್ಲೋಯ್ತು ಅಂತ ಗೊತ್ತಿಲ್ಲ. ಫುಟೇಜು ಸಿಗ್ಲಿಲ್ಲ, ಡ್ರೋನು ಸಿಗ್ಲಿಲ್ಲ. ಇವತ್ತು ಆ ಡ್ರೋನು ಎಲ್ಲೋಯ್ತು ಅನ್ನೋದೇ ನನಗ್ ಗೊತ್ತಿರುವಂಗ ಏನಾಗಿದೆ ಗೊತ್ತಾ, ಬಿಟ್ಟವನೇ ಅವನು ಸ್ಟೈಲಿಶ್ ಆಗಿ ಬಿಟ್ಟೇನೋ ನೋಡ್ತಾವನೆ, ಅದು ಹೋಗಿ ದೋಣಿಯವನ ಹತ್ರ ಅಲ್ಲೆಲ್ಲೋ ಹೋಗಿ ಅವನೇನೋ ಒಂದು ಎಕ್ಸ್ಪೆರಿಮೆಂಟ್ ಮಾಡಕ್ ಹೋಗವನೆ, ಹಿಂಗೆ ನೀರ್ ಒಳಗಡೆ ಹೋಗಿ ಟಕ್ ಅಂತ ಹೊಡೆದು ಒಳಗಡೆ ಹೋಗ್ಬಿಟ್ಟೆ ಆಗಿರೋದು. ನಮ್ಮೂರಲ್ಲಿ ಬಳ್ಳೆಕೆರೆ, ದೊಡ್ಡ ಕೆರೆ ಅದು. ಈ ತರದ್ದು ಒಂಥರ ಬ್ಯೂಟಿಫುಲ್ ಆಗಿ ಒಂಥರ ತಮಾಷೆವು. ಬಳ್ಳೆಕೆರೆಯ ಮಹಾಜನತೆಗಳೇ, ಒಂದು ವೇಳೆ ಕೆರೆ ಇದ್ರೆ ಬಳ್ಳೆಕೆರೆ ಅಂತಾರಲ್ಲ, ಬಳ್ಳೆಕೆರೆಯಲ್ಲಿ ಮೀನ್ ಹಿಡಿಯೋಕೋ ಬಟ್ಟೆ ಒಗೆಯೋಕೋ ಏನಾದ್ರು ಬಂದಾಗ, ಯಾವ್ದಾದ್ರು ರೆಕ್ಕೆಲ್ ತೇಲ್ ಬಂದ್ರೆ ದಯಮಾಡಿ ಕಾಂಟ್ಯಾಕ್ಟ್ ಮಾಡಿ. ನಮ್ಮ ಲೋ ನವೀನ ಸಿನಿಮಾ ಅದನ್ನ ಎತ್ಕೊಂಡು ಮತ್ತೆ ಆರ್ಸವ ಅಂತ ನೀವು. ಓಕೆ, ಈಗ ಒಂದಷ್ಟು ಫನ್ ನಡಿ ಎಲ್ಲ ಮಾತಾಡಿದ್ವಿ. ಮೈನ್ ವಿಚಾರಕ್ಕೆ ಬರೋದಾದ್ರೆ, ಈ ಕನ್ನಡ ಸಿನಿಮಾಗಳಿಗೆ ಇವತ್ತು ಭಾಷೆಗಳು ಸಖತ್ ನಡೀತಾನೆ ಇರುತ್ತೆ. ಲೋ ನವೀನಾಗೆ ಥಿಯೇಟರ್ಸ್ ಸಿಗ್ತಾ ಇದೆಯಾ? ಚಾಲೆಂಜಸ್ ಏನಾದ್ರು ಇದಾವ? ನಮ್ಗೆ ಚಾಲೆಂಜಿಂಗ್ ಇದ್ದೇ ಇರುತ್ತೆ, ಬಟ್ ನಮ್ಗೆ ಸಪೋರ್ಟಿವ್ ಆಗಿ ಹೊಂಬಾಳೆ ಅವರು ನಿಂತಿದ್ದಾರೆ, ತುಂಬಾ ಸಪೋರ್ಟ್ ಮಾಡ್ತಾ ಇದ್ದಾರೆ ರಿಲೀಸ್ಗೆ. ಹಂಗಾಗಿ ಎಲ್ಲ ಅವ್ರ ಕಡೆಯಿಂದ ಸಪೋರ್ಟ್ ಮಾಡ್ತಾ ಇರೋದ್ರಿಂದ, ಅವ್ರ ಸಿನಿಮಾ ನೋಡಿ ಇಷ್ಟಪಟ್ಟು ನಮ್ಗೆ ಅವರು ಸಪೋರ್ಟಿವ್ ಆಗಿ ನಿಂತಿರೋದ್ರಿಂದ ಥಿಯೇಟರ್ ಸಮಸ್ಯೆಗಳು ಅದೇನು ನಮ್ಗೆ ಇಲ್ಲಿ ತನಕ ಕಂಡು ಬಂದಿಲ್ಲ, ಎಲ್ಲ ನೀಟಾಗಿ ಆಗ್ತಾ ಇದೆ. ನವೀನ್ ಸಜ್ಜು ಅವರಿಗೆ ಇದೇ ಕಲಾವಿದ, ಈ ಮಟ್ಟದ ಕಲಾವಿದ ಅನ್ನೋದಿಲ್ಲ, ಪ್ರತಿಯೊಬ್ಬರನ್ನು ಸಾಕಷ್ಟು ಇಷ್ಟಪಡ್ತಾರೆ ನಿಮ್ಮ ಇಂಡಸ್ಟ್ರಿಯಲ್ಲಿ. ಸೊ ಈ ಒಂದು ಟ್ರೈಲರ್ ಅಥವಾ ಸಿನಿಮಾ ನೋಡಿದಾಗ ದೊಡ್ಡವ್ರು ಏನ್ ಹೇಳಿದ್ರು, ಯಾವ ತರ ವಿಶ್ ಮಾಡಿ? ಏನಿಲ್ಲ, ಎಲ್ಲ ಸಿಕ್ಕಿದಾಗ ತುಂಬಾ ಚೆನ್ನಾಗಿ ಮಾಡಿದ್ಯಾ, ಡಿಫ್ರೆಂಟ್ ಆಗಿ ಮಾಡಿದ್ಯಾ, ವಿಶೇಷವಾಗಿ ಮಾಡಿದ್ಯಾ, ವೆರಿ ಗುಡ್, ನಿನ್ ಕೆಲ್ಸನೇ ನೀನ್ ಮಾತಾಡ್ತಿದೆ, ನೀನ್ ಏನ್ ಮಾಡ್ತಿದ್ಯಾ ಕರೆಕ್ಟ್ ಆಗಿ ಹೋಯ್ತಾ ಇದೀಯಾ, ಅದೇ ದಾರಿಲಿ ಹೋಗು ಅಂತ ಎಲ್ಲರೂ ವಿಶ್ ಮಾಡ್ತಾರೆ, ಅಷ್ಟೇ ಸಾಕು. ಇಲ್ಲಿ ನವೀನ್ ಸಜ್ಜು ಅಲ್ಲದೆ ಬೇರೆ ಯಾರನ್ನ ಆ ಇದ್ರಲ್ಲಿ ನೋಡಕ್ ಇಷ್ಟಪಡ್ತಿದ್ರಿ ನೀವು ಅಂತ? ಆ ಪಾತ್ರದಲ್ಲ ನವೀನ್, ಇದು ಒಂಥರ ತಡಿಯಪ್ಪ, ನಾನು ಆಯ್ತು, ನಾನು ಬ್ಯಾಕ್ ಅಲ್ಲಿ ಡೈರೆಕ್ಟರ್ ಡಿಪಾರ್ಟ್ಮೆಂಟ್ ಪ್ರೊಡ್ಯೂಸರ್ ಇದ್ಬಿಡ್ತೀನಿ, ಬಟ್ ನನ್ ಈ ಜಾಗಕ್ಕೆ ಹಾಕಂತಂದ್ರೆ, ಈ ಜಾಗದಲ್ಲಿ ಯಾರು ಮಾಡ್ತಿದ್ರು ಅಂದ್ರೆ, ಈ ತರ ರಿಸ್ಕ್ ಗಳನ್ನ ತಗೊಳಕ್ಕೆ ನನಗೆ ಇನ್ಸ್ಪೈರು ದುನಿಯಾ ವಿಜಯಣ್ಣ.
ಅವ್ರು ಈ ಕಡೆ ಆಕ್ಟಿವ್ ಮಾಡ್ತಾ, ಈ ಕಡೆ ಸ್ಕ್ರಿಪ್ಟು ಮಾಡ್ತಾ, ಈ ಕಡೆ ಹಾಡುಗಳಿಗೂ ಕೂತ್ಕೊಂತ, ಈ ಕಡೆ ಆರ್ಟಿಸ್ಟ್ಗಳನ್ನು ಹುಡುಕ್ತಾ, ಎಲ್ಲಾ ಕಡೆನೂ ನುಗ್ಗಿ ನುಗ್ಗಿ ಮಾಡ್ತಾ ಇರ್ತಾರೆ. ಒಂಥರ ಹುಚ್ಚತನ ಅಂತಾರಲ್ಲ, ಒಂದು ಏನೋ ಮಾಡ್ಬೇಕು ಅಂತ. ಸೊ ಆ ತರದ್ದು ಒಂದು ಜವಾಬ್ದಾರಿನ ನಾನು ವಹಿಸ್ಕೊಂಡಿದ್ದೆ. ಇದಕ್ಕೆ ಧನುರ್ಧಾರಿ ಪವನ್ ಅಂತ ಗೆಳೆಯ, ಅವನು ಇದಕ್ಕೆ ಡೈರೆಕ್ಟ್ ಮಾಡ್ತಾ ಇರೋದು. ಇದಕ್ಕೆ US ಅಮೆರಿಕಾಗೆ ನಾನು ಅಕ್ಕ ಸಮ್ಮೇಳನಕ್ಕೆ ಹೋದಾಗ ಬೆನ್ ಚಿಕ್ಕಸ್ವಾಮಿ, ಕೀರ್ತಿ ಸ್ವಾಮಿ ಅಂತೇಳಿ, ಅವರು ಇಲ್ಲಿಂದ ಹೋಗಿ 40 ವರ್ಷ ಆಗಿದೆ ಅಲ್ಲಿ ಸೆಟ್ಲ್ ಆಗಿ. ಅವರು ಅಲ್ಲಿ ನಮ್ಮ ಟ್ಯಾಲೆಂಟ್ ಅದು ಇದು ಅದೇನ್ ನೋಡಿದ್ರು ಗೊತ್ತಿಲ್ಲ, ನೋಡಿ ಬಾಯ್ಲಿ ನೀನ್ ಒಳ್ಳೆ ಹುಡುಗ, ನಿನ್ಗೆ ಏನಾದ್ರು ಸಹಾಯ ಮಾಡ್ಬೇಕು, ಹೇಳು ಏನ್ ಮಾಡ್ಬೇಕು ಅಂತೇಳಿ. ಇಲ್ಲ ಹಿಂಗೇನೋ ಪಿಕ್ಚರ್ ಮಾಡ್ತಾ ಇದೀವಿ ಅಂದಾಗ ಒಂದ್ 7-8 ಜನ ಸೇರ್ಕೊಂಡ್ ಮಾಡ್ತಾ ಇದೀನಿ ಈ ತರದ್ದು ಒಂದ್ ಕತೆ ಅಂತ ಹೇಳಿದಾಗ, ಏನ್ ಕತೆ ಹೇಳು ಅಂತ ಕೇಳಿ ಹಾಡುಗಳು ಕೇಳಿ 7-8 ಜನ ಹಾಕಿದ್ರೆ 7-8 ಜನದ್ದು ತಲೆ ಬೇರೆ ಬೇರೆ ಇರ್ತವೆ, ಸಿನಿಮಾ ಹಾಳಾಗ್ಬಿಡುತ್ತೆ, ನಾನು ನಿನ್ಗೆ ಸಪೋರ್ಟ್ ಮಾಡ್ತೀನಿ ಅಂತ ನಿಂತ್ಕೊಂಡ್ರು. ಅವರೇ ಕೀರ್ತಿ ಸ್ವಾಮಿ, ಬೆನ್ ಚಿಕ್ಕಸ್ವಾಮಿ, ಅವ್ರು ನಮ್ ಜೊತೆ ಇದ್ದಾರೆ. ಹಿಂಗ ಒಂದ್ ಒಳ್ಳೆ ತಂಡ ಇದೆ. ಸುನೀಲ್ ಮೈಸೂರು, ಆರ್ಕೆಸ್ಟ್ರಾ ಮೈಸೂರು ಸಿನಿಮಾ ತೆಗ್ದಿದ್ರಲ್ಲ, ಅವರು ಮತ್ತೆ ನಾನು ಸೇರಿ ಕತೆ ಮಾಡಿದೀವಿ ಇದಕ್ಕೆ. ಹಿಂಗೆ ಎಲ್ಲ ಒಂದ್ ಒಳ್ಳೆ ಟೀಮ್ ಸೇರ್ಕೊಂಡು ಜೊತೆಲಿ, ಮತ್ತೆ ನಮ್ಮ ಮೀಡಿಯಾ ಮಾಧ್ಯಮ ಮಿತ್ರರು ಸಾಕಷ್ಟು ನನ್ನ ಜೊತೆ ಸ್ಕ್ರಿಪ್ಟ್ ಅಲ್ಲಿ ಕೂತಿದ್ದಾರೆ, ಹಾಡುಗಳ ಕೆಲ್ಸಕ್ಕೆ ಕೂತಿದ್ದಾರೆ. ಒಂದ್ ಸಣ್ಣದ ಒಂದ್ ಇನ್ಪುಟ್ಸ್ಗಳು ತುಂಬಾ ಇಂಪಾರ್ಟೆಂಟ್ ಇರುತ್ತೆ. ಈಗ ನೀವ್ ಕೂತಿರ್ತೀರಾ, ಈ ದಿನ ಇಲ್ಲಿಟ್ಕೊಳ್ಳೋ ಬದಲು ಇಲ್ಲಿಟ್ಕೊಂಡ್ ಕೂತ್ಕೊಬಿಡು ಅನ್ನೋದಿರುತ್ತಲ್ಲ, ಇದು ತುಂಬಾ ಇಂಪಾರ್ಟೆನ್ಸ್ ಆಗಿರುತ್ತೆ ಸ್ಕ್ರೀನ್ಗೆ. ಈ ತರದ್ದು ಸಾಕಷ್ಟು ನನ್ನ ಗೆಳೆಯರು ಬರೋದಕ್ಕೆ ತಯಾರಾಗಿದೆ ಇವಾಗ. ಈಗ ಇದನ್ನೆಲ್ಲ ನೋಡುವಾಗ ನಿಮ್ ತುಂಬಾ ಹತ್ರದವರು ಸ್ಕ್ರೀನ್ ಅಲ್ಲಿ ನೋಡುವಾಗ ಯಾರು ಹಾಡ್ಕೊಂಡು ಚೆನ್ನಾಗಿದ್ರಲ್ಲ, ಕಾಲ್ ಹಿಡಿಯೋರು ಯಾರಾದ್ರೂ ಕಾಯ್ತಿದಾರ ನಿಮಗೆ? ನಿಮ್ನ ಇರೋದ್ ನೋಡ್ಬೇಕಲ್ಲ ನಿಮ್ನ ಅನ್ನೋರು. ಅದು ಹೌದು, ಕಾಯ್ತಿದ್ದಾರೆ. ನಮ್ಮ ನಿರಂತರ ಗೆಳೆಯದ ಬಳಗ ಇದೆ ಇಲ್ಲಿ ಮೈಸೂರಲ್ಲಿ, ಅವರೆಲ್ಲರೂ ವೆಯ್ಟ್ ಮಾಡ್ತಾ ಇದಾರೆ. ನಮ್ ನಿರಂತರ ತಂಡ ತುಂಬಾ ಸಪೋರ್ಟ್ ಮಾಡಿದೆ ನನ್ಗೆ ಎಲ್ಲದಕ್ಕೂ. ಅವ್ರು ಸ್ವಲ್ಪ ನನ್ನ ಕತೆ ಕೇಳಿದ್ರಲ್ಲ, ಈ ಕತೆನೆಲ್ಲ ನೀನ್ ಹೆಂಗ್ ತಂದಿರ್ಬೋದು ಸ್ಕ್ರೀನ್ ಮೇಲೆ, ನಾವು ಕಾಯ್ತಾ ಇದೀವಿ ಅನ್ನೋದು ನನ್ನ ಗೆಳೆಯರೆಲ್ಲ, ಮೈಸೂರಿನ ಗೆಳೆಯರುಗಳು, ನೀನ್ ಇದನ್ನ ಹೆಂಗ್ ಮಾಡಿರ್ತೀಯ ಅಂತ ನೋಡಕ್ ಕಾಯ್ತಾ ಇದೀವಿ ಅಂತ ವೇಟ್ ಮಾಡ್ತಾ ಇದ್ದಾರೆ. ನನ್ನ ಪ್ರಕಾರ ಈ ನವೀನ್ ಸಜ್ಜೋರ್ದು ಈ 2.0 ಇದೆಯಲ್ಲ, ಅದ್ರ ಹಿಂದೊಂದು ಒಂದ್ಸಲ ನೋಡಿದ್ರೆ ಬಹಳಷ್ಟು ಆ 7 ಬೀಳುಗಳಿಂದ ಬಂದಿದ್ದು, ನೀವು ನಡೆದು ಬಂದ ಹಾದಿ, ಇವತ್ತು ಈ ಸ್ಥಾನದಲ್ಲಿ ಕೂತಿರುವಂತದ್ದು, ಒಂದು ಕ್ಷಣ ಆ ಸ್ಯಾಟಿಸ್ಫ್ಯಾಕ್ಷನ್ ಇವ್ರಿಗೋಸ್ಕರ ನಾನು ಅರ್ಪಣೆ ಮಾಡ್ತೀನಪ್ಪ ಅಂತಂದ್ರೆ, ಈ ಜರ್ನಿನ ಒಂದು ಕ್ಷಣ ಹಿಂದೆ ತಿರುಗಿ ಯಾರನ್ನ ತಗೋತಾರೆ ಅಂದ್ರೆ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್ ಸಿಕ್ಕಿದೆ ನನಗೆ. ನಾನು ತುಂಬಾ ಅದೃಷ್ಟವಂತ, ತುಂಬಾ ಅದೃಷ್ಟವಂತ. ಈ ಕಡೆ 700-800 ರೂಪಾಯಿಗೆ ಕೆಲಸ ಮಾಡ್ತಿದ್ದವನು ನಾನು ತಿಂಗಳಿಗೆ ಮೈಸೂರಿನಲ್ಲಿ ಕೇಬಲ್ ಆಪರೇಟರ್ ಆಗಿ ಕೆಲಸ ಮಾಡ್ತಿದ್ದೆ. KG ಕೊಪ್ಪಲು ಜಯನಗರ ಕೇಬಲ್ ನೋಡ್ಕೊತಾ ಇದ್ದೆ ನಾನು. ಡೆಂಟಲ್ ಕ್ಲಿನಿಕ್ ಅಲ್ಲಿ ಡಾಕ್ಟರ್, ಅಯ್ಯೋ ಅದ್ ಬಿಡಿ, ಅದು ಸಿಕ್ಕಾಬಿಟ್ಟೆ ಕತೆ ಐತೆ ಆಯ್ತಾ. ಈ ತರದ್ದೊಂದ ಈ ಹಿನ್ನೆಲೆಯಿಂದ ಬಂದವನು ನಾನು. ಒಬ್ಬ ಕಂಪ್ಲೀಟ್ ಪೊರ್ಕಿ ಸ್ಟೈಲ್ ಅಲ್ಲಿ ಇದ್ದಂತ ಹುಡುಗ ಹಿಂಗೆ ಒಬ್ಬ ಕಲಾವಿದನಾಗಿ ಹಿಂಗೆ ಇದೆಯಲ್ಲ, ನನಗೆ ನನ್ನನ್ನು ತಿರುಗಿ ನೋಡ್ಕೊಂಡ್ರೆ ಒಂಥರ ಏನಪ್ಪಾ ಇದು ಅಂತ ಅನ್ಸುತ್ತೆ ನನಗೆ. 2 ಟರ್ನಿಂಗ್ ಪಾಯಿಂಟ್ಗಳು. ಒಂದು, ನಮ್ಮ ಅಪ್ಪ ಅಮ್ಮ ನನ್ನನ್ನ ಒಂಥರ ಏನ್ ಮಾಡ್ತೀಯ ಮಾಡು ಅಂತ ಬಿಟ್ರು. ಯಾವತ್ತೂ ಅವರು ನನಗೆ ಮನೆಗೆ ಇಷ್ಟು ತಂದ್ಕೊಡು, ನೀನು ಕೆಲ್ಸಕ್ಕೆ ಹೋಗು, ನೀನು ಇಷ್ಟು ತಂದ್ಕೊಡು, ಅದು ಮಾಡು ಇದು ಮಾಡು ಅಂತ ಯಾವತ್ತೂ ನನ್ಗೆ ಆ ಒತ್ತಡ ಹಾಕ್ಬಿಟ್ಟಿದ್ರೆ ನನಗೆ ಮುಂದುವರಿಯಕ್ ಆಗ್ತಿರ್ಲಿಲ್ವೇನೋ. ಅದೇನ್ ಮಾಡ್ತೀಯ ಮಾಡಪ್ಪ ಅಂದ್ಬಿಟ್ಟು ಬಿಟ್ರು. ಆರ್ಕೆಸ್ಟ್ರಾಗಳಿಗೆ ಎಲ್ಲ ಆರ್ಕೆಸ್ಟ್ರಾ ಕೆಲ್ಸಗಳಿಗೆ ಹೋಗ್ತೀನಿ, ಸೌಂಡ್ ಬಾಕ್ಸ್ ಎತ್ತಕ್ ಹೋಗ್ತೀನಿ. ಸ್ಟಾರ್ಟಿಂಗ್ ಅದು ಪ್ರೋಸೆಸ್ಗಳಿವೆ ಅಲ್ವಾ, ಹೋದ ತಕ್ಷಣ ಮೈಕ್ ಕೊಡಲ್ಲ ಯಾರನ್ನು. ಆ ಪ್ರೋಸೆಸ್ಗೆ ಸುಮಾರು ವರ್ಷ ಟೈಮ್ ತಗೊಳ್ತು ಸಿಂಗರ್ ಆಗೋದಕ್ಕೆ. ಎಲ್ಲೋಯ್ತಿದ್ಯೋ ಹಾಡು ಹೇಳಕ್ ಹೋಯ್ತಾ ಇದೀನಿ ಕಣಮ್ಮ, ಅದ್ ಹೆಂಗ್ ಆಡ್ತೀಯ ನೋಡ್ಬೇಕಲ್ಲ ಅಂತ ಬಂದ್ಬಿಡೋರು. ನಾನು ಸುಳ್ಳು ಹೇಳ್ಬಿಟ್ಟು ಹೋಗ್ತಿದ್ದೆ, ಅಮ್ಮ ನಮ್ಮ ಏರಿಯಾದಲ್ಲೇ ಆರ್ಕೆಸ್ಟ್ರಾ ಇದ್ರು ಬೇರೆ ಏರಿಯಾ ಹೇಳ್ಬಿಟ್ಟು ಹೋಗ್ಬಿಡ್ತಾ ಇದೆ. ಯಾಕೆಂದ್ರೆ ನಾನು ಅಲ್ಲಿ ಮಾಡ್ತಿದ್ದೆ ಹಿಂದೆ ಆಕ್ಟಿಂಗ್, ಟಕ್ 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 ಟಕ್. ಇಲ್ಲಿ ನಾನು ಒಳ್ಳೆ ಪುಸ್ತಕಗಳು, ಸಾಂಗ್ ಪುಸ್ತಕ ತಗೊಂಡು ಹಾಡು ಹೇಳಕ್ ಹೋಯ್ತಾ ಇದೀನಿ ಅಂತ ಸ್ಟೈಲ್ ಆಗಿ ಮನೆಯಿಂದ ನೋಡ್ತಿದ್ದೆ. ಸೊ ನನ್ಗೆ ಆ ಟೈಮಲ್ಲಿ ಸಪೋರ್ಟ್ ಮಾಡದಂತ ನಮ್ ತಂದೆ ತಾಯಿ, ಮತ್ತೆ ನನಗೊಂದು ಟರ್ನಿಂಗ್ ಪಾಯಿಂಟ್ ಅತ್ತೆ, ನಿನ್ನಲ್ಲಿ ಒಂದು ಟ್ಯಾಲೆಂಟ್ ಇದೆ ಅಂತ ನನಗೊಂದು ಟರ್ನಿಂಗ್ ಪಾಯಿಂಟ್ ಕೊಟ್ಟಂತಹ ಲೂಸಿಯಾ ನಿರ್ದೇಶಕ ಪವನ್ ಕುಮಾರ್ ಅಂಡ್ ಪೂರ್ಣಚಂದ್ರ ತೇಜಸ್ವಿ ಸಂಗೀತ ನಿರ್ದೇಶಕರು. ನಾನು ಯಾವಾಗ್ಲೂ ಮತ್ತೆ ನನ್ನ ಒಂದು ಪೊರ್ಕಿ ಸ್ಟೈಲ್ ಇಂದ ಇದೊಂದೇ ಅಲ್ಲಪ್ಪ ಲೈಫು, ಇನ್ನೂ ಒಂದು ಜೀವನ ಇದೆ ಅಂತ ತೋರ್ಸ್ಕೊಂಡಂತ ನನ್ನ ನಿರಂತರ ರಂಗಭೂಮಿ, ಮೈಸೂರಿನ ನಿರಂತರ ತಂಡ, ಇದಕ್ಕೆ ನಾನು ಯಾವಾಗ್ಲೂ ಋಣಿಯಾಗಿರ್ತೀನಿ. ಕೊನೆಯದಾಗಿ ಸರ್, ಮೇ 15ಕ್ಕೆ ಸಿನಿಮಾ
ತೆರೆಗೆ ಬರ್ತಾ ಇದೆ, ತೆರೆಗೆ ಅಪ್ಪಳಿಸಲಿದೆ. ಮೊದಲನೇ ಬಾರಿ ಚೊಚ್ಚಲವಾಗಿ ಹೀರೋ ಆಗಿ ನಟಿಸಿ ಹೌದು. ಜನರ ಮುಂದೆ ನಾನು ಹೀರೋ ಅನ್ನೋದ್ಕಿಂತ ಒಬ್ಬ ನಟನಾಗಿ ರಾಜ್ಯದ ಜನತೆ ಮುಂದೆ ಬರ್ತಾ ಇದ್ದೀನಿ. ಹಾಡುಗಳನ್ನ ಕೇಳಿ ನೀವು ಎಷ್ಟು ಇಷ್ಟಪಟ್ಟಿದ್ದೀರೋ, ಆಶೀರ್ವಾದ ಮಾಡಿದಿರೋ, ಇವತ್ತಿಗೂ ಎಲ್ಲೋದ್ರೂ ತುಂಬಾ ಚೆನ್ನಾಗೈತಪ್ಪ ನಿನ್ ದನಿ ಇದು ಅಂದಿದ್ಯಾ. ಆ ಪಾತ್ರನೂ ನೀನ್ ಅಷ್ಟೇ ಚೆನ್ನಾಗಿ ಮಾಡಿದ್ಯಾ, ಕಥೆನೂ ಅಷ್ಟೇ ಚೆನ್ನಾಗಿ ಮಾಡಿದ್ಯಾ. 2 ಗಂಟೆ ಟೈಮು ಹೆಂಗ್ ಹೋಯ್ತು ಗೊತ್ತಾಗ್ಲಿಲ್ಲ ಕಣಪ್ಪ. ಅಷ್ಟು ನಾವು ಸಿನಿಮಾನ ಎಂಜಾಯ್ ಮಾಡಿ ಬಂದೋ ಆಚೆಗೆ ಅನ್ನೋ ಒಂದು ತೃಪ್ತಿನ ನೀವು ಪಡ್ತೀರಾ ಅಂತ ನಾನು 100% ಕಾನ್ಫಿಡೆಂಟ್ ಆಗಿ ಹೇಳ್ತೀನಿ. ನಿಮ್ಮೆಲ್ರಿಗೂ ಲೋನವಿನ ಇಷ್ಟ ಆಗ್ತಾನೆ, ಇಷ್ಟಪಡ್ತೀರಾ, ಎಲ್ರಿಗೂ ಖುಷಿ ಆಗುತ್ತೆ. ಮೇ 15ನೇ ತಾರೀಕು ಬಂದು ಎಲ್ಲಾರು ಕನ್ನಡ ಸಿನಿಮಾನ ನೋಡಿ, ಮತ್ತೆ ಎಲ್ಲಾ ಕನ್ನಡ ಒಳ್ಳೊಳ್ಳೆ ಸಿನಿಮಾಗಳನ್ನ ಬೆಳೆಸಿ, ಕನ್ನಡಿಗರೇ ಕನ್ನಡ ಸಿನಿಮಾಗಳನ್ನ ನೋಡ್ಬೇಕು. ಸೊ ಮೇ 15ಕ್ಕೆ ಎಲ್ಲರೂ ನೋಡಿ, ನಿಮ್ಗೆ ಖಂಡಿತವಾಗ್ಲೂ ಲೋನವಿನ ಇಷ್ಟ ಆಗ್ತಾನೆ. ಸೂಪರ್. ಒನ್ಸ್ ಅಗೇನ್ ಆಲ್ ದ ಬೆಸ್ಟ್, ಗುಡ್ ಲಕ್. ಈ ಚಿತ್ರ ಇದೇ ಕೂತಿದೀವಲ್ಲ ಸಕ್ಸಸ್ ಮೀಟ್ ಅಲ್ಲಿ 100 days ಅಲ್ಲಿ ಕೂರೋಣ, ಮತ್ತೆ ಒಂದ್ ಒಳ್ಳೆ ಪಾರ್ಟಿ ನಿಮ್ ಇಡೀ ತಂಡದ ಜೊತೆಗೆ ಸೇರಿ ಮಾಡೋಣ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಫಸ್ಟ್ ವೇವ್ ಚಾನಲ್, ನಾನು ಫಸ್ಟ್ ವೇವ್ ಚಾನಲ್ ಅಲ್ಲಿ ಫಸ್ಟ್ ಟೈಮ್ ಕೂತಿದ್ದೀನಿ. ನನಗೂ ಖುಷಿ, ಹೌದು ನನಗೂ ಖುಷಿ ಆಯ್ತು. ಒಂಥರ ಈ ಸಿನಿಮಾದ ಪ್ರಮೋಷನ್ ಶುರುನೇ ಒಂಥರ ಮೈಸೂರಿಂದನೇ ಚೆನ್ನಾಗಿ ಶುರುವಾಗ್ತಾ ಇದೆ. ಇಲ್ಲಿಂದನೇ ಅದೇನೋ ನೋಡಿ ಗೊತ್ತಿಲ್ದಂಗೂ ಇಲ್ಲಿಂದನೇ ಶುರು ಆಗ್ತಾ ಇದೆ. ಅಂದ್ರೆ ಪ್ರಮೋಷನ್ ಶುರು ಮಾಡಿದೀನಿ ಅಂದ್ರೆ ಈ ಪ್ರಾಪರ್ ಆಗಿ ಶುರು ಆಗುತ್ತಲ್ಲ ನಮ್ಗೆ ಅಧಿಕೃತವಾಗಿ ಕೇಳಿ ದೊಡ್ಡದಾಗಿ ಪ್ರಮೋಷನ್ ನಡೀತಾ ಇದೆ. ಸಿನಿಮಾ ಜನ ಹೋಗ್ತಾ ಇದಾರೆ, ಇಷ್ಟಪಡ್ತಾ ಇದಾರೆ. ಇದ್ರ ಮಧ್ಯ ನಾವೆಲ್ಲೋ ಕೂತ್ಕೊಂಡ್ ಮಾತಾಡೋದು ಗೊತ್ತಾಗಲ್ಲ. 1ನೇ ತಾರೀಕು 2ನೇ ತಾರೀಕು ಆದ್ಮೇಲೆ ಕೂತ್ಕೊಂಡ್ ಮಾತಾಡೋಣ ಅನ್ನೋದಿತ್ತು. ಆ ಮಾತು ಮೈಸೂರು ಫಸ್ಟ್ ವೇವ್ ಇಂದ ಶುರುವಾಗಿದೆ. ತುಂಬಾ ಚೆನ್ನಾಗಾಯ್ತು. ನಿಮ್ಮ ಸಹಕಾರ, ಸಪೋರ್ಟು ನಮ್ಮ ಕಲಾವಿದ್ರ ಮೇಲೆ ಇರ್ಲಿ. ಥ್ಯಾಂಕ್ ಯು ಸೋ ಮಚ್. ಆಲ್ ದ ಬೆಸ್ಟ್. ನೋಡಿದಲ್ಲ ವೀಕ್ಷಕರೇ, ಇದಿಷ್ಟು ನಮ್ಮ ಗಾಯಕ ನವೀನ್ ಸಜ್ಜು ಇದೀಗ ಹೀರೋ ಆಗಿ, ನಟನಾಗಿ, ಕಲಾವಿದನಾಗಿ ಮತ್ತೊಮ್ಮೆ ತೆರೆ ಮೇಲೆ ಬರ್ತಾ ಇರುವಂತದ್ದು. ಮೇ 15ಕ್ಕೆ ಖಂಡಿತವಾಗ್ಲೂ ಕೂಡ ಹೊಸ ಔತಣದ ಮೂಲಕ ನಿಮ್ಮೆಲ್ಲರನ್ನ ರಂಜಿಸುತ್ತೆ. ಆ 2 ಗಂಟೆಗೆ ಕಳೀತೆ ಅನ್ನೋದು ಗೊತ್ತಾಗಲ್ಲ. ಸೊ ಒಟ್ಟಾರೆಯಾಗಿ ನಮ್ಮ ಕನ್ನಡದ ಸಿನಿಮಾ, ನಮ್ಮ ಕನ್ನಡದ ಸೊಗಡು, ನಮ್ಮ ಅಪ್ಪಟ ಸೊಗಡಿನ ನಾಯಕ ನಟನಾಗಿ ಇವತ್ತು ತೆರೆ ಮೇಲೆ ಬರ್ತಾ ಇದ್ದಾರೆ. ಖಂಡಿತವಾಗ್ಲೂ 2 ಗಂಟೆ ಪೈಸಾ ವಸೂಲ್ ಸಿನಿಮಾ ಇದಾಗಿರುತ್ತೆ. ಮೇ 15ನೇ ತಾರೀಕು ಎಷ್ಟೇ ಬಿಸಿ ಇದ್ರು ಕುಟುಂಬ ಸಮೇತರಾಗಿ, ಸ್ನೇಹಿತರ ಜೊತೆ, ಯಾರ ಜೊತೆ ಬರ್ತಾರೆ ಮ್ಯಾಟರ್ ಅಲ್ಲ, ಖಂಡಿತವಾಗ್ಲೂ ಥಿಯೇಟರ್ಗೆ ಬಂದು ಸಿನಿಮಾ ನೋಡಿ. ಇದು ನಮ್ಮ ಕನ್ನಡ ಸಿನಿಮಾ ಲೋನವಿನ. ಆಲ್ ದ ಬೆಸ್ಟ್. ಒನ್ಸ್ ಅಗೇನ್ ಗುಡ್ ಲಕ್. ಶತದಿನೋತ್ಸವವನ್ನು ಆಚರಿಸಲಿ ಅಂತ ಹೇಳಿ ನಮ್ಮ ಇಡೀ ವಾಹಿನಿಯ ಮೂಲಕ ಇಡೀ ಚಿತ್ರತಂಡಕ್ಕೆ ನಾವು ಇಲ್ಲಿಂದ ಶುಭ ಹಾರೈಸ್ತಾ ಇದೀವಿ. ಒನ್ಸ್ ಅಗೇನ್ ಆಲ್ ದ ಬೆಸ್ಟ್ ಲೋನವಿನ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ಮತ್ತಷ್ಟು ಸಿನಿ ಅಪ್ಡೇಟ್ಸ್ ಆಗಿ ನೋಡ್ತಾ ಇರಿ ಫಸ್ಟ್ ವೇವ್ ನ್ಯೂಸ್. ಇದು ನಿಮ್ಮ ದಾರಿ, ನಮ್ಮ ಜವಾಬ್ದಾರಿ.